ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಗುಹೆಯನ್ನು ಪ್ರಚೋದಿಸ್ತಾ ಇರುವಂತಹ ವಾಸುದೇವ ಎನ್ನುವಂತಹ ಕೃಷ್ಣನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಈ 2ನೇ ದಿವಸದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಒಂದು ಮಾತನ್ನು ಹೇಳ್ತಿದ್ದೆ ಕೊನೆಯಲ್ಲಿ. ನಮ್ಮ ದೇಶದ ಪವಿತ್ರವಾದ ಗ್ರಂಥ ಭಗವದ್ಗೀತೆ. ಈ ಮಾತನ್ನು ನಾವು ಹೇಳಿದರೆ ಅದೇನು ಹೆಚ್ಚುಗಾರಿಕೆ ಅಲ್ಲ. ಯಾಕೆ ಹೆಚ್ಚುಗಾರಿಕೆ ಅಲ್ಲ ಅಂದರೆ, ನಮ್ಮ ಮನೆಯ ಮಗುವನ್ನು ನಾವು ಪ್ರೀತಿಸುವುದು ಸಹಜ ಅಲ್ವಾ? ನಮ್ಮ ಮಗು ಅಷ್ಟು ಚೆಂದಾಗಿದೆ, ಇಷ್ಟು ಮುದ್ದಾಗಿದೆ, ಇಷ್ಟು ಬುದ್ಧಿವಂತ ಇದೆ, ಈ ವಯಸ್ಸಿಗೆ ಕಾಲು ಬಂತು, ಈ ವಯಸ್ಸಿಗೆ ಕಣ್ಣು ಬಂತು, ಈ ವಯಸ್ಸಿಗೆ ಹಲ್ಲು ಬಂತು ಅಂತ ನಮ್ಮ ಮನೆಯ ಮಗುವನ್ನು ಕೊಂಡಾಡಿದರೆ ಏನು ಹೆಚ್ಚುಗಾರಿಕೆ? ಹಾಗಿದ್ರೆ ನಮ್ಮ ಮನೆಯ ಮಗುವನ್ನು ಬೀದಿಯಲ್ಲಿರುವವರು, ಪಕ್ಕದ ಬೀದಿಯಲ್ಲಿರುವವರು, ಬೇರೆಯವರೆಲ್ಲರೂ ಸಹ ಎತ್ತಿ ಮುದ್ದಾಡಿದರೆ ಅಪ್ಪ ಅಮ್ಮನಿಗೆ ಆಗುವ ಸಂತೋಷ ಬೇರೆ ಅಲ್ವಾ? ಹಾಗೆಯೇ ನಮ್ಮ ದೇಶದ ಗ್ರಂಥವನ್ನು ನಾವು ಎತ್ತಿ ಹೇಳಿದರೆ ಅದರ ವಿಶೇಷತೆಯನ್ನು ಏನು ಹೆಚ್ಚುಗಾರಿಕೆ ಅಲ್ಲ. ಹಾಗಿದ್ರೆ ಯಾರು ಹೇಳಬೇಕು ಅಂದರೆ ವಿದೇಶದವರು ಹೇಳಬೇಕು, ಪರದೇಶಿಗಳೇ ಹೇಳಬೇಕು ಅಲ್ವಾ? ಓಹೋ, ಈ ಗ್ರಂಥ ಹೀಗುಂಟು 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 ಅಂತೇಳಿ. ಅಷ್ಟು ಹಿನ್ನೆಲೆಯಲ್ಲಿ ನಾನು 1-2-3 ಉದಾಹರಣೆಯನ್ನು ಕೊಟ್ಟಿದ್ದೆ. ಒಬ್ಬ ಘಜನಿ ಮೊಹಮ್ಮದನ ಜೊತೆಗೆ ಬಂದಂಥ ಮುಸೋಲಿನಿ, ಅದಾದಮೇಲೆ ಇಟಲಿ ದೇಶ ಡಿಕ್ಟೇಟರು, ಇವರೆಲ್ಲ ಉದಾಹರಣೆ ಕೊಟ್ಟಿದ್ದೆ. ಇವರೆಲ್ಲರೂ ಸಹ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಹೇಳಿದವರು. ಯಾಕೆಂದರೆ ನೀವು ಭಗವದ್ಗೀತೆ ಓದಿ ಅಂತ ಅವರಿಗೆ ಯಾರಿಗೂ ಸಹ ಅವರನ್ನು ಕರ್ಕೊಂಡು ಬಂದಂಥ ಸೋಕಾಲ್ಡ್ ತಲೆ ಇಲ್ಲದ ಲೀಡರ್ಗಳು ಏನೂ ಅವ್ರಿಗೆ ಹೇಳಲಿಲ್ಲ, ಅವರೇ ಅದನ್ನು ಆಯ್ಕೆ ಮಾಡಿಕೊಂಡಿದ್ದು ಹೀಗೆ ಅಂತ. ಹಾಗಾಗಿ ಗೀತೆ ಎನ್ನುವಂಥದ್ದು ಅದು ಈ ಎಲ್ಲ ಹಲವು ವಿಶೇಷತೆಗಳಿಂದ ಕೂಡಿರೋದಕ್ಕೆ ಅದಕ್ಕೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಉಂಟು. ನಮ್ಮಲ್ಲಿ ಸಂಗಮ ಅಂತ ಒಂದು ಶಬ್ದ ಉಂಟು, ಕೇಳಿದ್ದೀರಿ ಅಲ್ವಾ? ಸಂಗಮ ಅಂತ ಶಬ್ದ ಕೇಳಲಿಲ್ವಾ? ಯಾವುದೋ ಸಿನಿಮಾ ಹಾಡಲ್ಲಿ ಒಂದು ಉಂಟು, ಅದಲ್ಲ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ನದಿಗಳ ಸಂಗಮ, ಜ್ಞಾನಿಗಳ ಸಂಗಮ, ಯತಿಗಳ ಸಂಗಮ, ವೈದ್ಯರ ಸಂಗಮ, ಶಿಕ್ಷಕರ ಸಂಗಮ ಅಂತೆಲ್ಲ ಹೇಳ್ತೇವಲ್ಲ. ಹಾಗೆ ಸಂಗಮ ಅಂದರೆ ಏನು ಅಂದರೆ ಸೇರುವಿಕೆ ಅಂತ ಅರ್ಥ ಅಲ್ವಾ? ಹಾಗೆ ಗೀತೆಯಲ್ಲಿಯೂ ಒಂದು ಮಹಾಸಂಗಮ ಉಂಟು. ಅದು ಏನು ಸಂಗಮ ಅಂದರೆ, ನೀವೆಲ್ಲರೂ ಅಂದ್ಕೊಂಡಿದ್ದೀರಿ ಇದನ್ನು ಉಪದೇಶ ಮಾಡಿದವನು ಕೃಷ್ಣ ಅಂತ, ಕೇಳಿದವನು ಅರ್ಜುನ, ಅಲ್ಲಿ ಆಗೋಯ್ತಿಗೆ ಅಂತ. ಇಷ್ಟೇ ಹೇಳಿದ್ರೆ ಅಲ್ಲಿ ಏನು ಸಂಗಮ ಇದೆ ಅಂತ ನಮಗೆ ಅನ್ನಿಸುವುದಿಲ್ಲ. ಅನ್ನಿಸ್ತದೆಯಾ? ಇಲ್ಲ. ಆದರೆ ಗೀತೆಯಲ್ಲಿ 3 ಜನ ಕೃಷ್ಣರ ಸಂಗಮ ಉಂಟು. 3 ಕೃಷ್ಣರ ಸಂಗಮ ಹೇಗೆ ಅಂದರೆ ನೋಡಿ, ಇದನ್ನು ಅರ್ಜುನನಿಗೆ ಬೋಧಿಸಿದವನು ಕೃಷ್ಣ. ಆ ಕೃಷ್ಣನ ಹೆಸರು ವಾಸುದೇವ ಕೃಷ್ಣ, ಬೇಕಿದ್ರೆ ದೇವಕಿ ನಂದನ ಕೃಷ್ಣ, ಪಾಂಡವ ಪ್ರಿಯ ಕೃಷ್ಣ, ಏನಾದರೂ ಹೇಳಿ ನೀವು, ಒಟ್ಟಾರೆ ವಾಸುದೇವ ಕೃಷ್ಣ. ಹೌದು ತಾನೇ? ಒಬ್ಬ ಕೃಷ್ಣ ಆದ ಅಲ್ಲಿಗೆ. ಇದನ್ನು ಕೇಳಿಸಿಕೊಂಡವನು ಯಾರು ಅಂದರೆ ಅವನು ಕೃಷ್ಣನೇ ಅಲ್ಲ. ಈಗ ತಾನೇ ಹೇಳಿದ್ರಿ ಅರ್ಜುನ ಅಂತ. ಅರ್ಜುನ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹೆಸರು, ಆದರೆ ಅವನಿಗೆ ಕೃಷ್ಣ ಅಂತ ಹೆಸರಿತ್ತು ಅನ್ನೋದು ನಮಗೆ ನಿಮಗೆ ಗೊತ್ತಿಲ್ಲದೇ ಇರೋ ಹೆಸರು. ಹಾಗಾಗಿ ಅರ್ಜುನನ ಇನ್ನೊಂದು ಹೆಸರು ಕೃಷ್ಣ ಅಂತ. ಆಗ ಅವನು ಒಬ್ಬ ಏನಾದ? ಕೃಷ್ಣ ಆದ. ಅವನಿಗೆ ಯಾಕೆ ಕೃಷ್ಣ ಅಂತ ಕರೀತಾರೆ ಅನ್ನೋದು ಪ್ರಶ್ನೆ ಅರ್ಜುನನ. ಕೃಷ್ಣನನ್ನೇನೋ ಕೃಷ್ಣ ಅಂತ ಕರೆದ್ರು, ಯಾಕೆಂದರೆ ಅವನು ಕಪ್ಪಾಗಿದ್ದ ಅಂತ ಕೃಷ್ಣ ಅಂತ ಕರೆದ್ರು, ಅದು ಒಂದರ್ಥ. ಇನ್ನೊಂದು, ಭಕ್ತಜನ ಪಾಪಾನಿ ಆಕರ್ಷತೀತಿ ಕೃಷ್ಣ. ಕೃಷ್ಣನ ಸ್ಮರಣೆ ಮಾತ್ರದಿಂದಲೇ ಸ್ಮರಣೆ ಮಾಡಿದವರ ಪಾಪಗಳನ್ನೆಲ್ಲ ಎಳೆದು ಹಾಕಿಬಿಡ್ತಾನೆ ಅವನು. ಆದ್ದರಿಂದ ಅವನ ಹೆಸರು ಕೃಷ್ಣ. ಎಲ್ಲ ಕಾರಣಗಳಿಂದ ಅವನು ಕೃಷ್ಣ. ಆದರೆ ಅರ್ಜುನ ಯಾಕೆ ಕೃಷ್ಣನಾದ ಅಂತಂದರೆ, ನಿಮಗೆ ಕಥೆ ಗೊತ್ತಿರಬೇಕು. ಪಾಂಡವರು ಹುಟ್ಟಿದ್ದು ಅರಮನೆಯಲ್ಲಿ ಅಲ್ಲ, ಅವರು ಹುಟ್ಟಿದ್ದು ಕಾಡಿನಲ್ಲಿ.
ಹಾಗೆ ಕಾಡಿನಲ್ಲಿ ಅವರು ಹುಟ್ಟಿದ ಮೇಲೆ ತಂದೆ ಅಂತ ಕರ್ಕೊಳ್ಳುವಂಥ ಪಾಂಡು ಸತ್ತ. ತಂದೆಯನ್ನು ಕಳ್ಕೊಂಡು ಹುಟ್ಟಿದಂಥ ಮಕ್ಕಳು ಅವರು, ಒಂದು ರೀತಿಯಲ್ಲಿ ಅನಾಥರು. ಶುದ್ಧ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬೇವರ್ಸಿಗಳು ಅಂತ, ಅನ್ಯಥಾ ಭಾವಿಸಬೇಡಿ. ಬೇವರ್ಸಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಕನ್ನಡದಲ್ಲಿ ಇವತ್ತು ಅದು ಬೈಗಳದ ಶಬ್ದ ಆಗಿದೆ ಅಲ್ವಾ. ಅದರ ಅರ್ಥ ಏನು ಅಂದರೆ ತಂದೆ ತಾಯಿ ಇಲ್ಲದೆ ಇರುವಂಥ ಅನಾಥ ಅಂತ ಅರ್ಥ. ನಾವು ಆ ಅರ್ಥವನ್ನು ಬಿಟ್ಟು ಬೈಗಳಕ್ಕೋಸ್ಕರ ಬಳಸ್ತಾ ಇದ್ದೇವೆ. ಅಲ್ಲ, ಆ ಶಬ್ದವನ್ನು ಕೇಳಿದಾಗ ನಮಗೆ ಕನಿಕರ ಉತ್ಪನ್ನ ಆಗಬೇಕು ಅವನ ಬಗ್ಗೆ. ನೋಡಿ, ನಾವು ಭಾಷೆಯಲ್ಲಿ ಹೇಗೆ ತಿರ್ಚ್ಕೊಂಡು ಮೂಲವನ್ನು ಬಿಟ್ಟು ಎಲ್ಲೆಲ್ಲೋ ಓಡಾಡ್ತಾ ಇದ್ದೇವೆ ನಾವು ಹೀಗೆ ಅಂತ. ಹೀಗೆ ಅನಾಥರ ಅಂಥ ಮಕ್ಕಳನ್ನು ಭೀಷ್ಮಾಚಾರ್ಯರು ಕರ್ಕೊಂಡು ಬಂದು ಸಾಕಿದರು ಹಸ್ತಿನಾವತಿಗೆ. ಹಾಗೆ ಕರ್ಕೊಂಡು ಬರಬೇಕಿದ್ರೆ ಧರ್ಮರಾಜನಿಗೆ ವಯಸ್ಸೆಷ್ಟು ಗೊತ್ತಾ? 12 ಆಗಿತ್ತು ವಯಸ್ಸು ಅವನಿಗೆ. ಅದಾದಮೇಲೆ 1 ವರ್ಷಕ್ಕೆ ಭೀಮ ಹುಟ್ಟಿದ, ಅದಾದಮೇಲೆ 1 ವರ್ಷಕ್ಕೆ ಮತ್ತೆ ಅರ್ಜುನ ಹುಟ್ಟಿದ್ದ. ಹೀಗೆ ಲೆಕ್ಕ ಹಾಕೊಂಡು ಹೋಗಿ ಎಷ್ಟು ವಯಸ್ಸಾಗಿರ್ಬೋದು ಅಂತ 5 ಜನಕ್ಕೆ ಒಂದೊಂದೇ ವರ್ಷ ಮೈನಸ್ ಮಾಡಿ ಕೊನೆಯಲ್ಲಿ ಮಾತ್ರ ಟ್ವಿನ್ಸ್ ಅವರು. ಯಾರ್ಯಾರು? ಇಬ್ಬರಿದ್ದಾರಲ್ಲ, ನಕುಲ ಮತ್ತು ಸಹದೇವ ಅಂತ. ಯಾಕೆ ನಾನು ಸ್ವಲ್ಪ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಳ್ಳೋದು, ಯಾಕೆ ನಾನು ಹೇಳಿದಂಥ ವಿಷಯ ನಿಮ್ಮವರಿಗೂ ಬರ್ತಾ ಇದೆಯಾ ಇಲ್ವೋ, ಒಳಗೆ ಹೋಗ್ತಾ ಇದೆಯಾ ಇಲ್ವೋ ಅಂತ. ಯಾಕೆಂದರೆ ಆವಾಗ ನನಗೆ ವಿಷಯ ಗೊತ್ತಾಗಿದೆ, ನಾನು ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಹೋಗಬೇಕು ಹೀಗೆ ಅಂತ. ಹೀಗೆ ಭೀಷ್ಮಾಚಾರ್ಯ ಅರ್ಜುನನ್ನು ಕಂಡು ಪ್ರೀತಿಯಿಂದ, ಕೃಷ್ಣನ ಬಗ್ಗೆ ಗೊತ್ತಿತ್ತು ಭೀಷ್ಮಾಚಾರ್ಯ, ಹಾಗಾಗಿ ಅಕಸ್ಮಾತ್ತಾಗಿ ಅರ್ಜುನನನ್ನು ನೋಡಿ ಕೃಷ್ಣ ಅಂತ ಕರೆದರು. ಹಾಗಾಗಿ ಏನಾಯಿತು ಕೇಳಿದರೆ, ಅರ್ಜುನನ ಪ್ರಸಿದ್ಧ ಹೆಸರುಗಳಲ್ಲಿ ಕೃಷ್ಣ ಎನ್ನುವಂಥ ಹೆಸರು ಸೇರಿಕೊಂಡಿತ್ತು. ಸ್ವಾರಸ್ಯ ಅಂದರೆ ಯಾರಿಗೂ ಗೊತ್ತಿಲ್ಲ ಅದು. ಈ ಪ್ರಸಂಗವನ್ನು ಸ್ವತಃ ಉತ್ತರ ಗೋಗ್ರಹಣದ ಪ್ರಸಂಗದಲ್ಲಿ ಅರ್ಜುನನೇ ಹೇಳ್ತಾನೆ. ಅರ್ಜುನ ಹೇಳುವ ಹಾಗೆ ಉತ್ತರ ಕುಮಾರ ಮಾಡ್ತಾನೆ. ನಮಗೆ ಕಥೆ ಗೊತ್ತು ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲೇ ದಯವಿಟ್ಟು ಅನ್ಯಥಾ ಭಾವಿಸ್ಬಿಡಿ, ಅಲ್ಲಿಂದನೇ ಹೇಳ್ತೀನಿ ನಾನು. ಏಕೆಂದರೆ ಎಲ್ಲರೂ ತಿಳ್ಕೊಂಡೇ ಬರಬೇಕು ಅಂತ ನಾನು ನಿರೀಕ್ಷಣೆ ಮಾಡೋದಿಲ್ಲ. ಒಂದು, ಎರಡನೇದು, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅಯ್ಯೋ ಇವರೇನು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅಂತ ನೀವು ಯಾರೂ ದಯವಿಟ್ಟು ಅಂದುಕೊಳ್ಳಬೇಡಿ. ಹಾಗಾಗಿ ಇದೊಂದು ಕಲಿಕೆಯ ಪ್ರಕ್ರಿಯೆ ಆದ್ದರಿಂದ ಸಹಜವಾಗಿ ಗೊತ್ತಿರುವವರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಇರ್ತಾರೆ. ಇದು ಗೊತ್ತು ನನಗೆ, ಯಾಕೆ ನಾನು 35 ವರ್ಷ ಈ ಗೊತ್ತಿಲ್ಲದೇ ಇರುವಂಥ ಮಕ್ಕಳ ಜೊತೆಗೇ ಕಾಲ ಕಳೆದವನಾದ್ದರಿಂದ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತು ಈ ವಿಷಯದಲ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಯಾರೂ ಸಂಕೋಚ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂದರ್ಭ ಏನು ಅಂದರೆ, ನಿಮಗೆ ಗೊತ್ತು, ಜೂಜಾಡಿದರು ಕೌರವರು ಪಾಂಡವರು. ಜೂಜಿನ ಒಪ್ಪಂದದ ಪ್ರಕಾರ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ನಿನ್ನೆ ಸ್ವಲ್ಪ ಹೇಳಿದ್ದೇನೆ ಅಂತ ಕಾಣುತ್ತೆ ಇದನ್ನು. ಆದರೆ ಮೋಸದಲ್ಲಿ ಕೌರವರು ಪಾಂಡವರನ್ನು ಸೋಲಿಸಿದರು. ಆದರೂ ಸಹ ಧರ್ಮರಾಯ ಇದನ್ನು ಪ್ರಾಮಾಣಿಕ ಒಪ್ಕೊಂಡು ಬಿಟ್ಟ. ಯಾಕೆಂದರೆ ಅವನು ಧರ್ಮರಾಯನಾಗಿದ್ದ, ಅವನ ಧರ್ಮನಿಷ್ಠೆ ಆಗಿತ್ತು. ಕೊನೆಗೆ ಅಜ್ಞಾತವಾಸವನ್ನು ಮುಗಿಸುವ ಸಂದರ್ಭದಲ್ಲಿ, ಅಂದರೆ 12 ವರ್ಷ ಮುಗಿದ ಆದಮೇಲೆ ಅಜ್ಞಾತವಾಸದಲ್ಲಿ ಇವರು ಪಾಂಡವರು ಅಂತ ಪತ್ತೆ ಹಚ್ಚಿಬಿಟ್ಟರೆ ಮತ್ತೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅದು ಆ ಜೂಜಿನ ನಿಬಂಧನೆ ಆಗಿತ್ತು. ಹಾಗಾಗಿ ಏನಕೇನ ಪ್ರಕಾರೇಣ ಇಲ್ಲಿ ಪಾಂಡವರಿದ್ದಾರೆ ಅಂತ ಪತ್ತೆ ಹಚ್ಚಬೇಕು ಅಂಥೇಳಿ ದುರ್ಯೋಧನ ತುಂಬ ಸಾಹಸ ಮಾಡಿದ. ಕೊನೆಗೆ ಆಗಲಿಲ್ಲ ಅವನ ಹತ್ರ. ಇನ್ನೇನು ಆ ಅಜ್ಞಾತವಾಸದ ಅವಧಿ ಮುಗಿತಾ ಬಂದಿದೆ. ಆ ಸಂದರ್ಭದಲ್ಲಿ ಪಾಂಡವರನ್ನು ಪತ್ತೆ ಹಚ್ಚಲೇಬೇಕು ಅಂತ ತೀರ್ಮಾನ ಮಾಡಿದ. ಹಾಗೆ ತೀರ್ಮಾನ ಮಾಡಿದಂತಹ ಆತ ಹೀಗೆ ಮಾಡ್ತೇನೆ ಅಂತ ಭೀಷ್ಮಾಚಾರ್ಯರಿಗೆ ಹೇಳ್ದ. ಆದರೆ ಭೀಷ್ಮರಿಗೆ ಗೊತ್ತಿತ್ತು, ಎಷ್ಟೊಂದರೂ ಅವರು ಮೊಮ್ಮಕ್ಕಳು ತಾನೆ. ಹಾಗಾಗಿ ಇಲ್ಲಪ್ಪ, ಅವರು ಪಾಂಡವರು ಅಲ್ವೇ ಅಂತ ತೀರ್ಮಾನ ಹೇಳಿಬಿಟ್ರು ಅವರು. ಯಾಕೆಂದರೆ ಎಷ್ಟು ಅಂತ ಇವರಿಗೆ ಸತ್ಯ ಹೇಳ್ಕೊಂಡು ನಾವು ಇರೋದು ಹೀಗೆ ಅಂತ ತೀರ್ಮಾನ ಮಾಡಬೇಕು ಆ ಸ್ಟೇಜಲ್ಲಿ ಅವರು. ಕೊನೆಗೆ ಇಲ್ಲ, ನಾನು ತೀರ್ಮಾನ ಮಾಡಿದ್ದೇನೆ. ಏಕೆಂದರೆ ಕೀಚಕ ಸತ್ತಿದ್ದಾನೆ. ಕೀಚಕ ಅವನಾಗ ಅವನು ಸತ್ತಿದ್ದಲ್ಲ, ಅವನನ್ನು ಕೊಲೆ ಮಾಡಲಾಗಿದೆ, ಅವನನ್ನು ಯುದ್ಧದಲ್ಲಿ ಸೋಲಿಸಲಾಗಿದೆ. ಸೋಲಿಸಬೇಕು ಅಂದರೆ ಕೀಚಕನನ್ನು ಕೊಲ್ಲುವ ವ್ಯಕ್ತಿ ಒಬ್ಬನೇ ಒಬ್ಬ, ಹಿ ಮಸ್ಟ್ ಬಿ ಭೀಮ. ಆದ್ದರಿಂದ ಭೀಮನೇ ಅಲ್ಲಿರಬೇಕು. ದುಷ್ಟರಿಗೂ ಕೆಲವು ಸಲ ತಲೆ ಓಡುತ್ತೆ ನೋಡಿ. ನಾವು ನೋಡ್ತೇವಲ್ಲ ಎಷ್ಟೋ ಜನ ರಾಜಕಾರಣಿಗಳನ್ನು, ನಾವು ನೀವು ಅಂದ್ಕೊಂಡಿದ್ದೇ ಇರೋರು ಬೆದ್ರು ಎಡವಟ್ಟುಗಳು ಅಂತ, ಅವರು ವಿಚಾರ ಮಾಡೋದೇ ಬೇರೆ ಅಲ್ವಾ. ಹಾಗಾಗಿ ದುರ್ಯೋಧನ ಇವರಿಗೆಲ್ಲ ಮಾರ್ಗದರ್ಶಕ, ಅವರ ಪ್ರತಿನಿಧಿ. ಅಷ್ಟು ಹಿನ್ನೆಲೆಯಲ್ಲಿ
ಗೋಗ್ರಹಣ ಮಾಡಲೇಬೇಕು ಅಂತಾಯಿತು. ಅನಿವಾರ್ಯವಾಗಿ ಭೀಷ್ಮರು ಸಹ ಆ ಯುದ್ಧಕ್ಕೆ ಬರ್ತಾರೆ, ಕೌರವರ ಕಡೆಯ ಸೇನಾ ನಾಯಕರಾಗಿ. ಆ ಕಡೆಯಿಂದ ವಿರಾಟ ರಾಜನ ಕಡೆಯಿಂದ ಅವರು ಯುದ್ಧಕ್ಕೆ ಬಂದರು. ಏನು ಹೇಗೆ ಪತ್ತೆ ಹಚ್ಚೋದು ಅಂತಂದರೆ, ವಿರಾಟ ರಾಜ ಆ ನಮ್ಮ ಕೌರವ ದೇಶದ ಅಂದರೆ ಹಸ್ತಿನಾವತಿಯ ಪಕ್ಕದಲ್ಲಿರುವಂಥ ದೇಶ ಆಗ. ಹಾಗಾಗಿ ಅವನ ಹಸುಗಳು ಇವರ ಬಾರ್ಡರಿಗೆ ಮೇಯೋದಕ್ಕೆ ಬರ್ತವೆ. ಆ ಹಸುಗಳನ್ನೆಲ್ಲ ಗ್ರಹಣ ಮಾಡೋದು, ಹಾಗಾಗಿ ಅದರ ಹೆಸರು ಗೋಗ್ರಹಣ ಅಂತ. ಆವಾಗ ಅದನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಅವರು ಬರ್ತಾರೆ. ವಿರಾಟ ರಾಜ ಕೈಲಾಗದೇ ಇರುವವನು, ಈಸ್ ಎ ಯುನಕ್, ಅವನು ಷಂಡ, ಅವನು ಏನೂ ಆಗೋದಿಲ್ಲ. ಅವನನ್ನು ಬಚಾವ್ ಮಾಡೋದಕ್ಕೆ ಅಲ್ಲಿ ಪಾಂಡವರಿದ್ದ ಪಕ್ಷದಲ್ಲಿ ಭೀಮ ಬರ್ತಾನೆ, ಅರ್ಜುನ ಬರ್ತಾನೆ. ಆಗ ನಾವು ಪತ್ತೆ ಹಚ್ಚಿಬಿಡ್ಬೋದಲ್ಲ ಈಸಿಯಾಗಿ. ಅಂಥ ದುರ್ಯೋಧನನ ದುಷ್ಟ ಪ್ಲ್ಯಾನ್ ಇದು. ಇದೇನಕ್ಕೇನ ಪ್ರಕಾರೇಣ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಅವನು. ಹಾಗೆ ಆಯಿತು ಅಂದರೆ ಖಂಡಿತವಾಗಿಯೂ ಆಗಲಿಲ್ಲ ಅದು. ಕೊನೆಗೇನಾಯಿತು ಕೇಳಿದ್ರೆ, ಅದೇ ರೀತಿಯಾಗಿ ಗೋಗ್ರಹಗಳನ್ನು ಗ್ರಹಣ ಮಾಡಿದರು, ಸೆರೆ ಹಿಡಿದರು. ಆ ಕಡೆಯಿಂದ ಯುದ್ಧಕ್ಕೆ ಕೌರವರಿಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಯಾರು ಬಂದರು? ಅಲ್ಲಿ ಇರುವಂತಹ ನಾಟ್ಯಾಚಾರ್ಯ ಅರ್ಜುನ, ಆಗ ಅವನ ಹೆಸರು ಬೃಹನ್ನಳ ಅಂತ. ಅದು ಪುಲ್ಲಿಂಗ ಹೇಳಬೇಕು ಸ್ತ್ರೀಲಿಂಗ ಹೇಳಬೇಕು ನೀವು ತೀರ್ಮಾನ ಮಾಡಿದ್ದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಬೃಹನ್ನಳ ಅಂದರೆ ಸ್ತ್ರೀ, ಬೃಹನ್ನಳ ಅಂದರೆ ಪುಲ್ಲಿಂಗ. ಅವನು ಏನಾಗಿದ್ದ? 2 in 1 ಆಗೋಗಿದ್ದ. 2 in 1 ಅಂದರೆ ಗೊತ್ತಾಯ್ತಲ್ಲ, ಯಾರನ್ನೂ ಹಗುರೋ ಕಾಣೋದಿಲ್ಲ ನಾನು, ಈ ಸರ್ಕಲೆಲ್ಲ ಇರ್ತಲ್ಲ ಹೀಗೆ ತತ್ಕೊಂಡು, ಹೌದು ತಾನೆ? ಹಾಗೆ ಆ ಸ್ಥಿತಿಯಲ್ಲಿ ಅವನಿಗೊಂದು ಶಾಪ ಇತ್ತು. ಆ ಶಾಪವನ್ನು ಆ ಸಂದರ್ಭದಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡ ಅವನು ಅರ್ಜುನ. ನೋಡಿ, ಶಾಪವನ್ನು ವರವಾಗಿ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ಅರ್ಜುನ ನೋಡಿ ಕಲಿಬೇಕು ಹೀಗೆ ಅಂತ. ಯಾಕೆಂದರೆ ಎಲ್ಲರೂ ವೇಷ ಮರೆಸ್ಕೊಂಡು ಇರಬೇಕಲ್ಲ. ಯಾವಾಗಲೂ ದಡ್ಡರಿಗೆ ವೇಷ ಮರೆಸ್ಕೊಳ್ಳೋದು ಕಷ್ಟ ಆಗೋದಿಲ್ಲ. ಬುದ್ಧಿವಂತರಾದವರಿಗೆ ತಮ್ಮ ಪ್ರತಿಭೆಯನ್ನು ಮುಚ್ಚಿಟ್ಕೊಳ್ಳೋದುಂಟಲ್ಲ, ಅದು ಬಹಳ ಕಷ್ಟ. ಎಲ್ಲೋ ಒಂದು ಕಡೆ ಏನಾಗುತ್ತೆ ಕೇಳಿದ್ರೆ ಅದು ಸ್ಫೋಟ ಆಗಿಬಿಡ್ತದೆ ಹೀಗೆ ಅಂತ. ಹಾಗೆ ಆಗುವ ಸಂದರ್ಭದಲ್ಲಿ ಆ ನಪುಂಸಕನಾಗುವಂತ ಹೇಳಿದಂಥ ಶಾಪವನ್ನು ಅರ್ಜುನ ಎನ್ಕ್ಯಾಶ್ ಮಾಡಿಕೊಂಡು ಬೃಹನ್ನಳ ಎನ್ನುವಂಥ ರೂಪದಲ್ಲಿ ನಾಟ್ಯಾಚಾರ್ಯನಾಗಿದ್ದ. ಹಾಗಾಗಿ ಅವನಿಗೆ ಸ್ತ್ರೀಯರ ಅಂತಃಪುರದಲ್ಲಿ ಪ್ರವೇಶ ಇತ್ತು. ಸಾಮಾನ್ಯವಾಗಿ ಮಹಾರಾಜರ ಆಳ್ವಿಕೆಯಲ್ಲಿ ಪುರುಷರಿಗೆ ಸ್ತ್ರೀಯರ ಅಂತಃಪುರಕ್ಕೆ ಪ್ರವೇಶ ಇರುವುದೇ ಇಲ್ಲ, ಎಕ್ಸೆಪ್ಟ್ ಮಹಾರಾಜ. ಆದರೆ ಅರ್ಜುನ ಅಲ್ಲೇ ನಾಟ್ಯ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದ. ಆ ವಿರಾಟನ ಮಗಳು ಉತ್ತರೆ ಇವನ ಶಿಷ್ಯ ಆಗಿದ್ಲು. ಉತ್ತರ ಕುಮಾರ ವಿರಾಟನ ಮಗ. ಅವನೊಂದು ರೀತಿಯ ನಮ್ಮ ಇವತ್ತಿನ ಈ ಏನು ಪ್ರತಿಪಕ್ಷದ ನಾಯಕನ ಪ್ರತಿನಿಧಿ, ಅಥವಾ ಅವನ ಪ್ರತಿನಿಧಿ ಇವನು ಅಂತಲೂ ಹೇಳಬೇಕು. ಹೀಗೆ ಆತ ಇದ್ದ. ಹಾಗಾಗಿ ಯುದ್ಧಕ್ಕೆ ಯಾರು ಹೋಗಬೇಕು ಅಂತ ಸಂದರ್ಭ ಬಂದಾಗ, ಸಂಶಯ ಎದ್ದಾಗ, ನಾನು ಹೋಗ್ತೇನೆ, ಆದರೆ ನನಗೆ ಸಾರಥಿ ಇಲ್ಲ ಅಂತ ಕೊಚ್ಕೊಂಡವನು. ಅಷ್ಟು ಜನರನ್ನು ಮುಗಿಸ್ತೇನೆ, ಇಷ್ಟು ಜನರನ್ನು ಮುಗಿಸ್ತೇನೆ, ಕೌರವರ ಸೇನೆಯನ್ನು ಉಡಾಯಿಸಿಬಿಡ್ತೇನೆ, ಅದನ್ನು ನನಗೊಬ್ಬ ಸರಿಯಾದ ಸಾರಥಿ ಬೇಕು ಅಂತ ಉತ್ತರ ಕುಮಾರ ಕೊಚ್ಚಿಕೊಂಡಾಗ ಧರ್ಮರಾಜ, ಕಂಕ ಅಂತ ಅವನ ಹೆಸರು, ಅವನು ಹೇಳ್ತಾನೆ, ಈ ನಿಮ್ಮ ನಾಟ್ಯಾಚಾರ್ಯ ಇದ್ದಾರಲ್ಲ, ಇವರು ಸಾರಥ್ಯನೂ ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ, ಹಾಗಾಗಿ ಯಾಕೆ ಇವ್ರನ್ನ ಕರ್ಕೊಂಡು ಹೋಗಬಾರ್ದು ಅಂತ. ಅವನು ಹೇಳ್ತಾ ಇರೋದು ಯಾರ ವಿಷಯ? ತನ್ನ ತಮ್ಮ ಅರ್ಜುನನ ವಿಷಯವನ್ನು. ಆದರೆ ಇದನ್ನೆಲ್ಲ ವಾಚ್ಯವಾಗಿ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ವಲ್ಲ. ಕೊನೆಗೆ ಆತ ಒಪ್ಪೋದಿಲ್ಲ. ಮೊದಲು ಇವನು ಕೈಲಾಗದೇ ಇದ್ದವನು, ಅದರಿಂದಾನೆ ತಜ್ಜಂ ತಗಜಂ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಇನ್ನೇನು ಆಗೋದಿಲ್ಲ ಅವನ ಹತ್ರ ಅಂಥೇಳಿ ಹಗುರವಾಗಿ ಕಂಡ. ಆಗ ಇಲ್ಲ, ಹಾಗಿಲ್ಲ, ಅವನು ಸರಿಯಾಗಿ ಸಾರಥ್ಯ ಮಾಡ್ತಾನೆ, ಕರ್ಕೊಂಡು ಹೋಗ್ಬೋದು ನೀವು ಅಂತ ಧರ್ಮರಾಜ ಅಂದರೆ ಕಂಕ ಹೇಳಿ ಆದಮೇಲೆ ಕರ್ಕೊಂಡು ಹೋಗ್ತಾನೆ. ಯುದ್ಧ ಭೂಮಿಗೆ ಬಂದಾಯಿತು, ಬ್ಯಾಟಲ್ ಫೀಲ್ಡ್. ಎದುರುಗಡೆ ಇರುವಂತಹ ಕೌರವರ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಏನಾದ? ಹೆದರಿದ. ಬರೇ ಹೆದರಿದ್ದಲ್ಲ, ತನ್ನ ಹತ್ರ ಯುದ್ಧ ಮಾಡೋಕ್ಕೆ ಆಗೋದಿಲ್ಲ ಅಂದ. ಅಷ್ಟೇ ಹೇಳಲಿಲ್ಲ, ರಥವನ್ನು ಇಳಿದು ಓಡೋದಕ್ಕೆ ಶುರು ಮಾಡಿದ್ದ. ಅವನು ರಥಿಕ, ಯುದ್ಧ ಮಾಡಬೇಕು. ಬೃಹನ್ನಳೆ ಅರ್ಜುನ ಸಾರಥ್ಯ ಮಾಡ್ತಾ ಇದ್ದಾನೆ. ಆಗ ಈ ಬೃಹನ್ನಳೆ ಅಂತಾನೆ, ಯೋಚನೆ ಮಾಡಬೇಡ, ಬಾ, ನೀನು ಕೂತ್ಕೊಂಡು ಸಾರಥ್ಯ ಮಾಡು, ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದ. ಅದನ್ನು ಕೇಳಿದಾಗ ಇವನಿಗೆ ಆಶ್ಚರ್ಯ ಆಯಿತು, ಉತ್ತರ ಕುಮಾರನಿಗೆ. ನೀನು ಯುದ್ಧ ಮಾಡೋದ, ನಾನು ಸಾರಥ್ಯ ಮಾಡೋದು, ನಾನೇನೋ ಸಾರಥ್ಯ ಮಾಡ್ತೇನೆ, ನೀನು ತಾಳ ತಟ್ಟವನು, ಧನಸ್ಸನ್ನು ಹಿಡ್ಕೊಂಡು ಬಾಣವನ್ನು ಹೆದೆಯೇರಿಸಿ ಬಾಣ ಬಿಡೋಕ್ಕೆ ಬರುತ್ತೆ ನಿನಗೆ,
ನೀ ಯಾವ ಸೀಮೆ ಮನುಷ್ಯನಯ್ಯ ನೀನು ಅನ್ನೋ ಥರ ಹಗುರವಾಗಿ ಕಂಡ. ಅಲ್ಲ, ನನಗೆ ಯುದ್ಧ ಮಾಡೋಕ್ಕೆ ಬರುತ್ತೆ ಅಂದ. ಯುದ್ಧ ಮಾಡೋಕ್ಕೆ ಬರೋ ಅಂದರೆ ಹಾಗಿದ್ರೆ ನೀನು ಯಾರು ನೀನು? ಆಗ ಆತ ಹೇಳ್ತಾನೆ, ನಾನು ಅರ್ಜುನ ಅಂದ. ಅರ್ಜುನ ಅಂತ ಬಾಯ್ಬಿಟ್ಟು ಹೇಳಬೇಕಿದ್ರೆ ಅಲ್ಲಿಗೆ ಸರಿಯಾಗಿ 1 ವರ್ಷ ಮುಗಿದು ಹೋಗಿತ್ತು. ಉತ್ತರ ಕುಮಾರನಿಗೆ ಗೊತ್ತಾದದ್ದು 13ನೇ ವರ್ಷ ಮುಗಿದ ಮಾರನೇ ದಿವಸ. ಇದಕ್ಕೆಲ್ಲ ಹೇಗೆ ಕಾಲವನ್ನು ಗಣನೆ ಮಾಡಬೇಕು ಅಂತ ನಿಯಮ ಉಂಟು. ಆ ಹಿನ್ನೆಲೆಯಲ್ಲಿ ಗಣನೆ ಮಾಡಿದೆ ಮಹಾಭಾರತ. ಆಗ ಉತ್ತರ ಕುಮಾರ ಪ್ರಶ್ನೆ ಕೇಳ್ತಾನೆ, ನೀನು ಅರ್ಜುನನ? ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನು ಅರ್ಜುನನೇ ಹೌದೋ ಅಲ್ವೋ ಅಂತ ನನ್ನ ಹತ್ರ ಏನು ID ಕಾರ್ಡ್ ಉಂಟು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಆಗ ಅವನು ಹೇಳ್ತಾನೆ, ಏನೂ ಇಲ್ಲಪ್ಪ, ನಾನು ಅರ್ಜುನನೇ. ನೀ ಎಷ್ಟು ಸಲ ಹೇಳಿದ್ರು ನಾನು ಅರ್ಜುನ ಅಂದ. ಹಾಗಿದ್ರೆ ಅರ್ಜುನನಿಗೆ ಪ್ರಸಿದ್ಧವಾದ 10 ಹೆಸರುಗಳಿವೆ ಅಂತ ಕೇಳಿದ್ದೇನೆ, ಅದು ಗೊತ್ತಿರೋದು ಇಬ್ಬರಿಗೆ ಮಾತ್ರನಂತೆ, ಒಬ್ಬ ಅರ್ಜುನನಿಗೆ, ಇನ್ನೊಂದು ವಾಸುದೇವ ಕೃಷ್ಣನಿಗೆ ಅಂತ. ನಿನ್ನ 10 ಹೆಸರುಗಳನ್ನು ಇಲ್ಲಿ ಹೇಳು, ಆಗ ನಾನು ಅದನ್ನು ಐಡೆಂಟಿಟಿ ಅಂತ ಪರಿಗಣನೆ ಮಾಡ್ತೇನೆ ಅಂತ ಉತ್ತರ ಕುಮಾರ್ ಹೇಳ್ದ. ಆಗ ಅರ್ಜುನ ತನ್ನ ಪ್ರಸಿದ್ಧವಾದಂಥ 10 ಹೆಸರುಗಳನ್ನು ಹೇಳ್ತಾನೆ. ಆ 10 ಹೆಸರುಗಳಲ್ಲಿ 8ನೇ ಹೆಸರು ಕೃಷ್ಣ ಅಂತ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ, ಅರ್ಜುನನೂ ಸಹ ಕೃಷ್ಣ ಅಂತ. ಹೇಗೆ ಅಂತಂದರೆ ಆತ ಹೇಳ್ತಾನೆ ನೋಡಿ, ಅರ್ಜುನ ಮೊದಲನೇ ಹೆಸರು, ಫಲ್ಗುನಃ, ಪಾರ್ಥ, ಕಿರೀಟಿ, ಶ್ವೇತವಾಹನ. ಎಷ್ಟಾಯಿತು? 5 ಆಯಿತು. ಅದಾದಮೇಲೆ ಬೀಭತ್ಸು 6ನೇ ಹೆಸರು, ವಿಜಯ 8ನೇ ಹೆಸರು, ಕೃಷ್ಣ. ಬೀಭತ್ಸು ವಿಜಯ ಕೃಷ್ಣ. 9ನೇ ಹೆಸರು ಸವ್ಯಸಾಚಿ ಧನಂಜಯ. ಈ ಹೆಸರನ್ನು ಹೇಳಿದಾಗ ಇವನ ಕೃಷ್ಣ ಅಂದರೆ ಅರ್ಜುನ ಅಂತ ಮನವರಿಕೆ ಆಗುತ್ತೆ ಅವನಿಗೆ. ಹಾಗಾಗಿ ಆಯಿತು, ನೀನು ಯುದ್ಧ ಮಾಡ್ಬೋದು, ನಾ ಸಾರಥ್ಯ ಮಾಡ್ತೇನೆ ಅಂತ ಒಪ್ಪಿಕೊಂಡ. ಕೆಲವು ಸಲ ಈ ದಡ್ರಿಗೂ ವಿಚಿತ್ರವಾದಂಥ ಬುದ್ಧಿವಂತಿಕೆ ಇರ್ತದೆ. ಅವನು ಟೆಸ್ಟ್ ಮಾಡಿ ಅದಾದಮೇಲೆ ಅವನು ಸಾರಥ್ಯ ಮಾಡಿದ. ಯಾಕೆಂದರೆ ಇವನಿಗೇನು, ನಾನು ಯಾರ್ಯಾರಿಗೂ ಸಾರಥ್ಯ ಮಾಡಬಾರ್ದು, ಸಾರಥ್ಯ ಅಂತಂದು ಕಳಪೆ ಕೆಲಸ ಅಂತ. ಹಾಗಾಗಿ ಕೊನೆಗೆ ಯುದ್ಧ ಆಯಿತು. ಅದು ಆ ವಿಷಯ ಮುಂದಕ್ಕೆ ಹೋಗುತ್ತೆ. ಬೇಕೆಂದರೆ ನಾನು ಆ ವಿಷಯವನ್ನು ಹೇಳೋದು ನನ್ನ ಇಂಟೆನ್ಷನ್ ಅಲ್ಲ, ಮುಂದಿನ ವಿಷಯ. ಅಲ್ಲಿಗೆ ಅರ್ಜುನನ ಹೆಸರು ಕೃಷ್ಣ, 2 ಕೃಷ್ಣಂದಿರಾದರು, 1 ಸಂಗಮ ಆಯಿತು. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಅಂದರೆ ಕೃಷ್ಣನಿಗೆ ಆ ಕೃಷ್ಣ ಉಪದೇಶ ಮಾಡಿದ. ಹಾಗೆಯೇ ಉಪದೇಶ ಮಾಡಿದ್ದನ್ನು ವೇದವ್ಯಾಸರು ಏನು ಮಾಡೋದಂದರೆ ಅದನ್ನು ಪೂರ್ತಿಯಾಗಿ ಸಂಗ್ರಹ ಮಾಡಿ ಕೃಷ್ಣನ ಮತ್ತು ಅರ್ಜುನನ ಪ್ರಶ್ನೆ ಉತ್ತರ 2ಕ್ಕೂ ಸಹ ಶ್ಲೋಕ ರೂಪವನ್ನು ಕೊಟ್ಟರು. ಹಾಗೆ ಶ್ಲೋಕ ರೂಪವನ್ನು ಕೊಟ್ಟಾಗ ಅದು ಏನಾಯಿತು, 700 ಶ್ಲೋಕಗಳಿಗೆ ಬಂದು ನಿಂತಿತು. ಹಾಗಾಗಿ ಇದನ್ನು ಸಂಗ್ರಹಿಸಿಕೊಟ್ಟವರು ಯಾರು ನಮಗೆ? ವೇದವ್ಯಾಸರು. ಅವರ ಹೆಸರು ಸಹ ಕೃಷ್ಣ. ಹಾಗಾಗಿ ಕೃಷ್ಣ ದ್ವೈಪಾಯನ ಅಂತ ಅವರ ಹೆಸರು. ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ, ಅವರು ಬಣ್ಣ ಕಪ್ಪಾಗಿದ್ದರಿಂದ ಅವರು ಕೃಷ್ಣ ದ್ವೈಪಾಯನ ಅಂತ ಕರೆಸ್ರು. ಅಲ್ಲಿಗೆ ಗೀತೆಯಲ್ಲಿ 3 ಜನ ಕೃಷ್ಣರ ಸಂಗಮ ಇದೆ ಅಂತ. ನಾವು ಸಂಗಮ ಅಂದ ತಕ್ಷಣ ಕೆಲವು ಜನರಿಗೆ ರೋಮಾಂಚನ ಆಗ್ತದೆ. ಅಲ್ಲಿ ಹೋಗಿ ಸ್ನಾನ ಮಾಡ್ತೇವೆ. ಯಾಕೆಂದರೆ ಎಷ್ಟೋ ಜನ್ಮದಲ್ಲಿ, ಈ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ಸಹ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಏನಾಗ್ತವೆ? ಕಳೆದು ಹೋಗ್ತವೆ, ಪಾಪ ಪರಿಹಾರವಾಗುತ್ತೆ. ಈ ಭಾವನೆ ಉಂಟು. ಸತ್ಯವೂ ಕೂಡ. ಯಾಕೆ ಹೇಳ್ತೇನೆ ಗೊತ್ತಾ? ಒತ್ತಿ ಮಧ್ಯದಲ್ಲಿ ಈ ವಿಷಯ, ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ವಿಷಯ ಹೇಳಿಬಿಡ್ತೇನೆ. ನೀವು ಕೇಳಿದ್ದೀರ, ಅಲೆಕ್ಸಾಂಡರ್ ಚಕ್ರವರ್ತಿ ಅಂತ ಗ್ರೀಸ್ ದೇಶ, ನಮ್ಮ ದೇಶಕ್ಕೆ ಬಂದಿದ್ದ. ಅವನು ಬರಬೇಕಿದ್ರೆ ತನ್ನ ಗುರುವಾದಂಥ ಅರಿಸ್ಟಾಟಲ್ಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಆ ಇಂಡಿಯಾ ಅಂತ ಕರೆಸ್ಕೊಳ್ಳುವಂಥ ಭಾರತಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ. ಆಗ ಅರಿಸ್ಟಾಟಲ್ ಹೇಳ್ತಾನೆ, ನೀನು ಹೋಗ್ತಾ ಇರುವಂಥದ್ದು ಕೇವಲ ನೀರು ಮಣ್ಣಿನಿಂದ ಕೂಡಿದಂಥ ದೇಶ ಅಲ್ಲಪ್ಪ. ಅಲ್ಲಿ ತುಂಬ ಜನ ತಪಸ್ಸುಗಳು ತಪಸ್ಸನ್ನು ಮಾಡಿದ್ದಾರೆ, ರಾಜಋಷಿಗಳು ಯಜ್ಞಯಾಗಗಳನ್ನು ಮಾಡಿದ್ದಾರೆ. ಅಲ್ಲಿನ ಮಣ್ಣಿನ ಕಣವೂ ಸಹ ಅಷ್ಟು ಪವಿತ್ರವಾಗಿದೆ. ಅಲ್ಲಿ ಹರಿತಾ ಇರುವಂಥ ನದಿಗಳ ನೀರು ಕೇವಲ H2O ಇಷ್ಟೇ ಅಲ್ಲ. ಆ ನದಿಯಲ್ಲಿ ಸ್ನಾನ ಮಾಡಿದರೆ ನಿನ್ನ ಪಾಪ ಪರಿಹಾರ ಆಗ್ತದೆ ಅಂತ ಅರಿಸ್ಟಾಟಲ್ ಹೇಳಿದವನು.
ನಾವು ಯಾಕೆ ಇವತ್ತು ಗಂಗಾ 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 ಅಂತ ಹೊಡ್ಕೊಳ್ತೇವೆ? ಹಾಗಾಗಿ ನಮ್ಮ ದೇಶದಲ್ಲಿ ಇರುವಂಥ ನದಿಗಳು ಬರೇ ನೀರಲ್ಲ, ಅವೆಲ್ಲವೂ ಸಹ ಪವಿತ್ರವಾದಂಥ ನದಿಗಳು, ತೀರ್ಥ ಸಮಾನ, ನೋ ಡೌಟ್ ಎಟ್ ಆಲ್. ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ನನಗೆ ಆದಂಥ ಎಕ್ಸ್ಪೀರಿಯನ್ಸ್ ಒಂದು ನೆನ್ಪಿಟ್ಕೊಳ್ಬೇಕು ನಾವು. ಸ್ವಚ್ಛತೆ ಬೇರೆ, ಪವಿತ್ರತೆ ಬೇರೆ. ಸ್ವಚ್ಛತೆ, ನಾವು ಬಟ್ಟೆಯನ್ನು ಅದಕ್ಕೆ ಸರ್ಫು ಮತ್ತು ಪುನಃ ಇನ್ನೇನೇನು ಎಲ್ಲ ಹಾಕಿ ತೊಳೆದು ಸ್ವಚ್ಛ ಮಾಡ್ತೇವೆ. ಸ್ವಚ್ಛವಾದ ಬಟ್ಟೆ ಎಲ್ಲ ಪವಿತ್ರವಲ್ಲ. ಆದರೆ ಯಾವನೋ ಒಬ್ಬ ಮಹಾ ತಪಸ್ವಿ 100 ವರ್ಷಗಳ ಹಿಂದೆ ಉಪಯೋಗಿಸಿದ ಅವನು ಉಪಯೋಗಿಸಿದ ಬಟ್ಟೆಯ ತುಂಡು ಅದು ಇವತ್ತು ಸ್ವಚ್ಛ ಅಲ್ಲ, ಆದರೆ ಅದು ಪವಿತ್ರ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾನೀಗೊಂದು 4 ತಿಂಗಳ ಹಿಂದೆ ಕಾಶಿಗೆ ಹೋಗಿದ್ದೆ. ಶ್ರಾವಣ ಮಾಸದಲ್ಲಿ ವಿಪರೀತ ಮಳೆ. ಅಲ್ಲಿ ಎಷ್ಟು ಮಳೆ ಬಂದಿತ್ತು ಕೇಳಿದರೆ ಗಂಗೆ ನೀರಿಗಿಂತ ಬೇರೆ ನೀರುಗಳೇ ಹೆಚ್ಚು ಸೇರಿಕೊಂಡಿದ್ದು. ಇಡೀ ಆ ಪ್ರಯಾಗರಾಜದೊಳಗೆ ಎಲ್ಲ ಏನಾಗಿತ್ತು ಕೇಳಿದರೆ, ಕಾಶಿಯಲ್ಲಿ ಎಲ್ಲ ಪೂರ್ತಿ ಬಗ್ಗಡಾಗ್ಬಿಟ್ಟಿತ್ತು ಅದು. ಆದರೆ ನಮಗೊಂದು ಭಾವನೆ ಇರ್ತದಲ್ಲ, ಕಾಶಿಗೆ ಬಂದಿದ್ದೇವೆ, ಗಂಗೆ ಅಂತ ಎತ್ಕೊಂಡು ಹೋಗಬೇಕು, ವಿಶ್ವನಾಥನ ಸಾನ್ನಿಧ್ಯ, ಏನೇನೋ ನಮ್ಮ ಒಂದು ಪವಿತ್ರವಾದಂಥ ಭಾವನೆ, ನಮ್ಮ ಸಂಸ್ಕಾರಕ್ಕೆ ತಕ್ಕ ಹಾಗೆ. ಕೊನೆಗೆ ಕೇಳಿದೆ ನಾನು ಅಲ್ಲಿಯ ಒಬ್ಬ ವ್ಯಕ್ತಿಗಳ ಹತ್ರ, ಇದು ತುಂಬ ಗಲೀಜಾಗಿದೆ, ಹೊಲಸಾಗಿದೆಯಲ್ಲ, ಇದನ್ನು ತಗೊಂಡು ಹೋಗಲ್ಲ ಅಂತ. ಒಂದು ಮಾತಂದ್ರೆ ಅವರು, ಆಪ್ ಲೇಕೆ ಜಾಯಿಯೇ ಬಾದ್ ಮೇ ತಮಾಷಾ ದೇಖೇಂಗೆ ಅಂದರು. ನನಗೆ ಏನು ಹೇಳ್ತಾರೆ ಅರ್ಥ ಆಗಲಿಲ್ಲ. ಸರಿ, ಒಂದು ಬಾಟ್ಲು ತೊಗೊಂಡು ಬಂದೆ ಮನೆಗೆ. ಅಂದರೆ ರೂಮಿಗೆ ಬಂದ ತಕ್ಷಣ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು, ಅಲ್ಲ ಇದು ಗಂಗೆನಾ ಇದು ಅಂತ ಕೇಳಿದ್ರು. ಅದು ಹೇಗಿತ್ತು ಕಲರ್ ಅಂದರೆ ಒಂಥರ ಟೀ ಕಲರ್ ಬಂದಿತ್ತು, ಅಷ್ಟು ಬಗ್ಗಡಾಗಿತ್ತು ಅದು. ಸರಿ, ಆಮೇಲೆ ತಂದಿದ್ದಾಯಿತು, ಇಟ್ಟೆ ಬ್ಯಾಗಲ್ಲಿ. ನಾನು ನೋಡ್ಲಿಕ್ಕೆ ಹೋಗಲಿಲ್ಲ. ನಾನು ಅದು ಏನಾದರೂ ಅಲ್ಲಿ ಗಂಗೆ ಈಜಿ ಕೊಟ್ಟರು ಗಂಗೆ ಅಂತ ಅಂದ್ಕೊಂಡು ಇಟ್ಟೆ ನಾನು. ಆಮೇಲೆ ಹೊರಡುವ ದಿವಸ ನೋಡಿದೆ, ಅದು ಅರ್ಧಷ್ಟು ಸ್ವಚ್ಛಾಗಿಬಿಟ್ಟಿತ್ತು. ಮನೆಗೆ ಬಂದು ನೋಡ್ತೇನೆ, ಟೋಟಲ್ ಟ್ರಾನ್ಸ್ಪರೆಂಟ್. ಅದರ ಒಳಗಡೆ ಒಂದೇ ಒಂದು ಮಣ್ಣಿನ ಕಣವೂ ಇಲ್ಲ ಅದರೊಳಗೆ. ನನ್ನ ಸ್ನೇಹಿತರೊಬ್ಬರು ಅಲ್ಲಿಯೂ ನೋಡಿದ್ರು, ಮನೆಗೆ ಬಂದ ಮೇಲೆ ತೋರಿಸಿದ್ರೆ, ಇದೇ ಗಂಗೆ ನೋಡಿ ಯಾವ್ದನ್ನ ತುಂಬಿದ್ದು ಅಂತ. ಅವರು ಅಚ್ಚರಿಪಟ್ಬಿಟ್ರಿ ಅಂತ. ಹೇಗಾಯಿತು ಸರ್, ಏನು ಮಿಕ್ಸ್ ಮಾಡಿ ಅಂತ. ಮಿಕ್ಸ್ ನಾನು ಏನೂ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ತಂದಿಟ್ಟಿದ್ದೇನೆ ಹೀಗೆ ಅಂತ. ದಿಸ್ ಈಸ್ ಪವಿತ್ರತೆ. ತನ್ನ ಒಳಗೆ ಸೇರಿದ ಮಲಿನ ವಸ್ತುವನ್ನೂ ಸಹ ಪವಿತ್ರ ಮಾಡುವ ಶಕ್ತಿ ಅದಕ್ಕುಂಟು, ಸ್ವಚ್ಛ ಮಾಡುವ ಶಕ್ತಿ ಉಂಟು ಬಿಡಿ. ಹಾಗಾಗಿ ಯಾಕೆ ಹೇಳಿದೆ ಅಂದರೆ, ಆದರೆ ಇಂಥ ಪವಿತ್ರ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ನಾವು ಮಾಡಿದಂಥ ಪಾಪ ಪರಿಹಾರ ಆಗುತ್ತೆ, ನೋ ಡೌಟ್ ಎಟ್ ಆಲ್. ಆದರೆ ಪಾಪಕ್ಕೆ ಕಾರಣವಾದ ಅಜ್ಞಾನ ಉಂಟಲ್ಲ, ಅದು ಹೋಗುವುದಿಲ್ಲ. ಇಂತಹ ಅಜ್ಞಾನ ಹೋಗಬೇಕು ಅಂದರೆ ಈ 3 ಕೃಷ್ಣರ ಸಂಗಮವಾದಂಥ ಗೀತಾಜಲದಲ್ಲಿ ಸ್ನಾನ ಮಾಡಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಅದು ಏನಾಗುತ್ತೆ ಅಂದರೆ ಹೆಚ್ಚು ಪವಿತ್ರವಾಗ್ತದೆ. ಹಾಗಾಗಿ ಇಂತಹ ಸಂಗಮ ಅದು ನಮಗೆ ಗೀತೆಯಲ್ಲಿ ಮಾತ್ರ ಸಿಗ್ತದೆ. ನಾನು ಇನ್ನೇ ಸಹ ಹೇಳಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಏನು ಅಂದರೆ, ಇದನ್ನು ನೋಡ್ತಾ ಹೋದಾಗ ನಮಗೆ ಒಂದು ಸಂಶಯ ಬರ್ತದೆ. ಗೀತೆ ಹುಟ್ಟಿದ್ದು ಯುದ್ಧ ಭೂಮಿಯಲ್ಲಿ ಅಲ್ವಾ? ಅದೇನು ಯಾವುದೋ ಒಂದು ನದಿ ತೀರದಲ್ಲೋ ಆಶ್ರಮದಲ್ಲೋ ಮಠದಲ್ಲೋ ಗೀತೆಯನ್ನು ಯಾರು ಕೂತ್ಕೊಂಡು ಬರೆದಿದ್ದಲ್ಲ. ಯುದ್ಧ ಭೂಮಿಗೆ ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಅರ್ಜುನನಿಗೆ ಸಮಸ್ಯೆ ಎದುರಾಯಿತು. ನಯೋತ್ಸೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭುವ. ಯುದ್ಧ ಮಾಡೋಲ್ಲ ಅಂದ್ಕೊಳ್ತಾ. ಆಮೇಲೆ ಕೃಷ್ಣನಿಗೆ ಭವರೋಗ ವೈದ್ಯನಿಗೆ, ಅವನು ಸೈಕ್ಯಾಟ್ರಿಸ್ಟ್ ಆಗಿದ್ದ ಅಂತ ನಾನು ಹೇಳಿದ್ದೇನೆ, ಅವನು ಟ್ರೀಟ್ಮೆಂಟ್ ಕೊಟ್ಟ. ಆಮೇಲೆ ಟ್ರೀಟ್ಮೆಂಟ್ ತೆಗೆದುಕೊಂಡ, ಅವನಿಗೆ ವಾಸಿ ಆಯಿತು ಪೂರ್ತಿಯಾಗಿ. ಕೊನೆಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ, ಇವಾಗ ಪುಟದ ನಿಂತಿದ್ದೇನೆ ಅಂದ ಅರ್ಜುನ. ಇದೊಂದು ರೀತಿಯ ಥೆರಪಿ, ಇದು ಮಾನಸಿಕವಾದ ಥೆರಪಿ, ಸೈಕೋಥೆರಪಿ. ಕೃಷ್ಣನೇ ಜಗತ್ತಿನ ಮೊಟ್ಟ ಮೊದಲ ಸೈಕ್ಯಾಟ್ರಿಸ್ಟ್, ಅರ್ಜುನ ಸೈಕಿಕ್ ಅಂತ ಹೇಳಿದ್ದೆ. ಈ ಥೆರಪಿ ಏನುಂಟಲ್ಲ, ಕೃಷ್ಣ ಕೊಟ್ಟಂಥ ಥೆರಪಿಯನ್ನು ಡಾಕ್ಟರ್ ವೇದವ್ಯಾಸರು ಏನು ಮಾಡೋದು ಕೇಳಿದ್ರೆ ಪೂರ್ತಿ ರಿಪೋರ್ಟನ್ನು ತಯಾರು ಮಾಡಿ ಕೊಟ್ಟರು ನಮಗೆ. ಆ ರಿಪೋರ್ಟೇ 700 ಗೀತೆಯ ಶ್ಲೋಕಗಳು. ಹೀಗೆ ಅಂತ
ಈಗ ಓದಲಿಕ್ಕೆ ಅಂತ ಶುರು ಮಾಡಿದಾಗ ಕೆಲವು ಜನರಿಗೆ ಒಂದು ಸಂಶಯ ಬರ್ತದೆ. ಏನು ಸಂಶಯ ಅಂದರೆ, ಇದನ್ನು ಪಾರಾಯಣ ಮಾಡಿ ಮುಗಿಸೋದಕ್ಕೆ ನಮಗೆ ಮಿನಿಮಮ್ 1 ತಾಸು 1.25 ತಾಸು ಬೇಕು. ಅದು ಅವರವರ ಅಭ್ಯಾಸದ ಬಲದಿಂದ ತೀರ್ಮಾನ ಆಗುತ್ತೆ. ಕೆಲವು ಜನರಿಗೆ 2 ತಾಸು 2.5 ತಾಸು, ಸರಿಯಾಗಿ ಅಭ್ಯಾಸ ಇದ್ದರೆ 1 ಗಂಟೆಗೆ ಮುಗಿಸ್ಲಿಕ್ಕೆ ಆಗತ್ತೆ ಅಂತ. ಇಷ್ಟು ಹೊತ್ತು ಕೃಷ್ಣ ಇದನ್ನು ಯುದ್ಧ ಭೂಮಿಯಲ್ಲಿ ಹೇಳಬೇಕಿದ್ರೆ ಎದುರಾಳಿಗಳೆಲ್ಲ ಏನು ಮಾಡ್ತಾ ಇದ್ರು ಈ 2 ತಾಸು? ಇದೊಂದು ಸಂಶಯ ಬರ್ತದೆಯೇ ಇಲ್ವಾ? ಹೌದು ತಾನೆ? ಇವಾಗ ಬರೋದಿಲ್ಲ. ಉಪನ್ಯಾಸ ಮುಗಿಸ್ಕೊಂಡು ಹೋಗಬೇಕಿದ್ರೆ ಗೇಟಿಂದ ಆಚೆ ಹೋಗ್ತಾ ಇದ್ದ ಸಂಶಯ ಬರಲಿಕ್ಕೆ ಶುರುವಾಗ್ತದೆ. ಈ 2 ತಾಸು ಅವರೆಲ್ಲ ಸುಮ್ಮನೆ ಕೂತಿದ್ರ? ಎಷ್ಟು ಮಟ್ಟಿಗೆ ಸಿದ್ಧತೆ ಆಗಿತ್ತು ಗೀತೆಯನ್ನು ಉಪದೇಶ ಮಾಡಬೇಕಂದ್ರೆ ಎಲ್ಲರೂ ಸಹ ಧನಸ್ಸನ್ನು ಹಿಡಿದಿದ್ದಾರೆ. ಯಾವುದಾದ್ರು ಒಂದು ಕಡೆಯಿಂದ ಶಂಖನಾದದ ಗ್ರೀನ್ ಸಿಗ್ನಲ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ 2 ತಾಸು ಗಟ್ಟಲೆ ಕೃಷ್ಣ ಉಪದೇಶ ಮಾಡೋದು ಅಂದರೆ ಏನು, ಅರ್ಜುನ ಕೇಳಿಸ್ಕೊಳ್ಳೋದು ಅಂದರೆ ಏನು, ಮಿಕ್ಕವರೆಲ್ಲ ಆವಾಗ ಏನು ಮಾಡ್ತಾ ಇದ್ರು ಅಲ್ವಾ? ಈ ಸಂಶಯ ಬರ್ತದೆಯೇ ಇಲ್ವಾ? ಹೌದು, ಈ ಸಂಶಯಕ್ಕೆ ನಾವು ಉತ್ತರ ಕಂಡುಕೊಳ್ಬೇಕು ಮೊದಲು. ವಾಸ್ತವಿಕವಾಗಿ ಇಲ್ಲಿರುವ ಶ್ಲೋಕಗಳೇನಿದ್ದಾವಲ್ಲ, ಇವು ನೇರವಾಗಿ ಕೃಷ್ಣನೇ ಅರ್ಜುನನಿಗೆ ಹೀಗೆ ಹೇಳಿದ್ದಲ್ಲ. ಹಾಗಿದ್ರೆ ಅರ್ಜುನನಿಗೆ ಒಂದು ರೀತಿಯಲ್ಲಿ ಉತ್ಸಾಹ ಉಡುಗಿ ಹೋಯಿತು, ಯುದ್ಧ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಕುಳಿತ. ಕೊನೆಗೆ ಕೃಷ್ಣನಿಗೆ ಗೊತ್ತಾಯಿತು ಏನಾಗಿದೆ ಕಂಡೀಷನ್ ಅಂತ ಕೇಳಿದಾಗ ಹೀಗೆ ಹೇಳಿದ, ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾಯಿಲ್ಲ, ನನಗೆ ಮೈ ನಡುಕ ಬರ್ತಾಯಿದೆ, ಗಾಂಡೀವು ಹೀಗಾಗ್ತಾಯಿದೆ ಅಂತೆಲ್ಲ ಹೇಳಿದ. ಆಮೇಲೆ ಅರ್ಜುನ ಒಂದೊಂದೇ ತನ್ನ ಸಂಶಯವನ್ನು ಕೇಳ್ತಾ ಹೋದ. ಆ ಎಲ್ಲ ಸಮಸ್ಯೆಗಳಿಗೆ ಕೃಷ್ಣ ಉತ್ತರವನ್ನು ಹೇಳ್ತಾ ಹೋದ. ಅವನು ಕೇಳಿದ, ಇವನು ಹೇಳಿದ. ಇದಿಷ್ಟು ಆಗಲಿಕ್ಕೆ ಹಬ್ಬ ಅಂದರೆ ಇದು ಕೃಷ್ಣನ ವಚನ ಮೂಲತಃ, ಅರ್ಜುನನ ಪ್ರಶ್ನೆ ಎಲ್ಲ ಒಂದು ವಾಕ್ಯ, ಸಣ್ಣ 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 ವಾಕ್ಯಗಳು. ಅದಕ್ಕೆ ಕೃಷ್ಣನ ತೀರಾ ಮೊನಚಾದಂಥ ಉತ್ತರಗಳು, ಹರಿತವಾದಂಥ ಉತ್ತರಗಳು ಹೀಗೆ ಅಂತ. ಇದೆಲ್ಲ ಎಷ್ಟೊತ್ತು ಹಿಡಿದಿದ್ರು ಹಬ್ಬ ಅಂದರೆ 10 ರಿಂದ 15 ನಿಮಿಷ ಕೃಷ್ಣನ ಉಪದೇಶ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಅರ್ಜುನ ತುಂಬ ಶಾರ್ಪಿದ್ದ, ಬುದ್ಧಿವಂತಿದ್ದ, ಅವನು ದಡ್ಡ ಅಲ್ಲ. ಅವನು ತರಗತಿಯಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳುವ ಅವಶ್ಯಕತೆ ಬರೋದಿಲ್ಲ. ಅಧ್ಯಾಪನ ವೃತ್ತಿಯಲ್ಲಿರುವವರಿಗೆ ಇದೆಲ್ಲ ಗೊತ್ತಿರ್ತದೆ ಅಲ್ವಾ? ಒಂದು ಸಲ ಹೇಳಿದ ಚಕ್ ಅಂತ ಹಿಡಿತಾರೆ. ಅವರಿಗೆ ಆ ಗ್ರಾಸ್ಪಿಂಗ್ ಪವರ್ ಇರ್ತದೆ, ಧಾರಣಾಶಕ್ತಿ ಇರ್ತದೆ. ಆಚಾರ್ಯ ಶಂಕರರು ಈ ಮಾತನ್ನು ಹೇಳ್ತಾರೆ, ಅರ್ಜುನ ತುಂಬ ಬುದ್ಧಿವಂತ ಇದ್ದ ಅಂತ. ಶೋಕ ಮೋಹ ಮಹೋದಧೌ ನಿಮಗ್ನಾಯ ಅರ್ಜುನಾಯ. ಭಗವಾನ್ ಕೃಷ್ಣ 700 ಶ್ಲೋಕಗಳ ಅರ್ಥವನ್ನು ಉಪದೇಶ ಮಾಡಿದ ಅಂತ. ಯಾಕೆ ಉಪದೇಶ ಮಾಡಿದ ಕೇಳಿದರೆ, ಅರ್ಜುನನಿಗೆ ಏನಾಗಿತ್ತು? ಶೋಕ ಮತ್ತು ಮೋಹ ಆಡಲಿತ್ತು. ನಿನ್ನೆ ಹೇಳಿದ್ದೇನೆ ಈ ಶೋಕ ಮೋಹಗಳು ಏನು ಮಾಡ್ತೇವೆ ಅಂತ. ಯಾಕೆ ಅರ್ಜುನನಿಗೆ ಉಪದೇಶ ಮಾಡಿದ ಅಂತಂದರೆ, ಗುಣಾಧಿಕೈ ಗೃಹೀತಃ ಅನುಷ್ಠೀಯಮಾನಶ್ಚ ಪ್ರಚಯಂಗಮಿಷ್ಯತಿ. ಒಬ್ಬ ಬುದ್ಧಿವಂತನಾದಂಥ ವಿದ್ಯಾರ್ಥಿಗೆ ನಾವು ಸರಿಯಾದಂಥ ಬೋಧನೆಯನ್ನು ಮಾಡಿದರೆ ಅದು ಮುಂದೆ ಬೆಳೆದು ಹೆಮ್ಮರವಾಗಿ ನಿಲ್ತದೆ, ಹೂವು ಬಿಡ್ತದೆ, ಹಣ್ಣು ಆಗ್ತದೆ, 10 ಜನರಿಗೆ ಆ ವಿದ್ಯೆ ಉಪಯೋಗಕ್ಕೆ ಬರ್ತದೆ. ಅದೇ ದಡ್ಡನಿಗೆ ಉಪದೇಶ ಮಾಡಿದ್ದಿದ್ರೆ ಪರೀಕ್ಷೆಗಿಂತ ಮೊದಲೇ ಅದು ಹೋಗ್ತದೆ ಅಲ್ವಾ? ಹಾಗಾಗಿ ಅರ್ಜುನ ಬುದ್ಧಿವಂತನಿದ್ದ. ಕೃಷ್ಣನ ಚುಟುಕು ಉತ್ತರ ಸಾಕಾಯಿತು. ಅದನ್ನು ಕೇಳಿಕೊಂಡು ಆತ ಉತ್ಸಾಹದಿಂದ ಎದ್ದು ನಿಂತು ಯುದ್ಧ ಮಾಡಿದ. ಹಾಗಾಗಿ ಇಂದು ನಾವು ನೀವು ಅಂದ್ಕೊಂಡ ಹಾಗೆ ಈ 700 ಶ್ಲೋಕಗಳನ್ನು ನೇರವಾಗಿ ಕೃಷ್ಣ ಹೇಳಿದ್ದಲ್ಲ, ಅವರಿಬ್ಬರ ಸಂಭಾಷಣೆಯನ್ನು ವೇದವ್ಯಾಸರು ಹಿಡಿದು ಅದನ್ನು ಶ್ಲೋಕ ರೂಪದಲ್ಲಿ ಹೆಣೆದು ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳೋದಕ್ಕೆ ನಮಗೆ ಪದ್ಯ ಅದು ಹೆಚ್ಚು ಸುಲಭವಾಗ್ತದೆ. ಗದ್ಯವನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ, ಪದ್ಯವನ್ನು ನೆನಪಿಟ್ಟುಕೊಳ್ಳುವುದು ಸುಲಭ. ಹಾಗಾಗಿ ವೇದವ್ಯಾಸರು ಅವರಿಬ್ಬರ ಸಂಭಾಷಣೆಯನ್ನು ಅದನ್ನು ಪೂರ್ತಿ ಸೇರಿಸಿ ನಮಗೆ ಕೊಟ್ಟರು. ಅದು ಏನಾಯ್ತು ಕೇಳಿದರೆ ಭಗವದ್ಗೀತೆ ಅಂತ. ಅಂದರೆ ಈ ಶ್ಲೋಕದ ಒಳಗಿರೋ ಎಲ್ಲ ಅಭಿಪ್ರಾಯಗಳೂ ಸಹ ಗೀತಾಚಾರ್ಯನಂಥ ಕೃಷ್ಣನದು. ಆ ಅಭಿಪ್ರಾಯದ ಹೊರಮೈ ಇದೆವಲ್ಲ 700 ಶ್ಲೋಕಗಳು, ಇದು ವೇದವ್ಯಾಸ ಇತ್ತು. ವೇದವ್ಯಾಸರು ಹೀಗೆ ಇದನ್ನು ರಚನೆ ಮಾಡಿ ಎಲ್ಲಿಟ್ಟರು ಅಂತಂದರೆ, ಇದು ನಾಶ ಆಗಬಾರದು ಅಂತ ತೀರ್ಮಾನ ಮಾಡಿರೋರು. ಯಾಕೆಂದರೆ ಇಂಥ ಉಪದೇಶ, ಯಾಕೆ ಇಂಥ ಉಪದೇಶ ಅಂತ ಹೇಳ್ತೇನೆ ಅಂದರೆ, ಇದು ಒಂದು ಕಡೆಗೆ ವೇದಾಂತದ ವಿಚಾರವನ್ನು ಹೇಳುವಂಥದ್ದು, ಅಧ್ಯಾತ್ಮ ವಿಚಾರವನ್ನು ಹೇಳುವಂಥದ್ದು, ಇನ್ನೊಂದು ಕಡೆಗೆ ಮನಃಶಾಸ್ತ್ರವನ್ನು ಹೇಳುವಂಥದ್ದು.
ಅದರ ಸ್ವಾರಸ್ಯ ಅಂದರೆ ನಮ್ಮಲ್ಲಿ ಮನಃಶಾಸ್ತ್ರ ಬೇರೆ ಅಲ್ಲ, ವೇದಾಂತ ಬೇರೆ ಅಲ್ಲ. ಆಧುನಿಕ ಪರಿಭಾಷೆಯಲ್ಲಿ ಮನಃಶಾಸ್ತ್ರ ಬೇರೆ ಮತ್ತು ವೈದ್ಯಕೀಯ ಶಾಸ್ತ್ರ ಬೇರೆ. ನಮ್ಮಲ್ಲಿ ಹಾಗಲ್ಲ. ಅಧ್ಯಾತ್ಮ ವಿದ್ಯೆಯ ಪೂರ್ವರಂಗವೇ ಮನಃಶಾಸ್ತ್ರ. ಮನಃಶಾಸ್ತ್ರದ ಮಿನಿಮಮ್ ನಾಲೆಡ್ಜ್ ಇಲ್ಲದೇ ಇದ್ದರೆ ಅಧ್ಯಾತ್ಮ ವಿಚಾರ ಅರ್ಥ ಆಗುವುದಿಲ್ಲ. ಹಾಗಾಗಿ ಇದು ಮನಃಶಾಸ್ತ್ರದ ಹಿನ್ನೆಲೆಯಲ್ಲೂ ಸಹ ಬಂದಂಥದ್ದಾದ್ದರಿಂದ ಎರಡು ದೃಷ್ಟಿಯಲ್ಲಿ ಉಪಕಾರ ಮಾಡುತ್ತೆ ಇದು ನಮಗೆ. ಹಾಗಾಗಿ ಮಾನಸಿಕ ರೋಗಿಯಾದವರಿಗೆ ಒಂದು ದೃಷ್ಟಿಯಲ್ಲಿ ಕೊಡುವಂತಹ ಒಳ್ಳೆಯ ಟ್ರೀಟ್ಮೆಂಟು ಯಾವುದು? ಗೀತೆ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಗೀತೆ ಅದು ಅವತರಿಸಿದ್ದು ಎಲ್ಲಿ? ನಾನು ಹಾಗೆ ಹೇಳಿದೆ, ಯುದ್ಧ ಭೂಮಿಯಲ್ಲಿ ಅಂತ. ಯುದ್ಧ ಭೂಮಿ ಅಂದರೆ ನಮ್ಮೆಲ್ಲ ಬದುಕಿನ ವ್ಯಾವಹಾರಿಕವಾದಂಥ ಕ್ಷೇತ್ರ ತಾನೇ ಅದು ಅಲ್ವಾ? ನಾವೇನೋ ನಮ್ಮ ಕೆಲಸ ಮಾಡುವಂತ ಹೋಗಿರ್ತೇವೆ. ಅರ್ಜುನ ಯುದ್ಧ ಮಾಡಬೇಕು ಅಂತ ಹೋದ, ಕೃಷ್ಣ ಸಾರಥ್ಯ ಮಾಡಬೇಕು ಅಂತ ಹೋದ. ಯುದ್ಧ ಭೂಮಿಯಲ್ಲಿ ಈ ಸಮಸ್ಯೆ ಎದುರಾಯಿತು. ಆಗ ತಕ್ಷಣ ಕೃಷ್ಣ ಅರ್ಜುನನ ಕರೆದು, ಇಲ್ಲಿ ಬೇಡ ಬಾ, ಆ ಕಡೆ ಹೋಗೋಣ ಅಂಥೇಳಿ ಮರದ ಕೆಳಗೆ ಕರ್ಕೊಂಡೋಗಿ ಏನೋ ಉಪದೇಶ ಮಾಡಿದ್ನ ಅವನು? ಇಲ್ಲ. ಎಲ್ಲಿ ಅರ್ಜುನನಿಗೆ ಸಮಸ್ಯೆ ಬಂತೋ ಅಲ್ಲೇ ಉಪದೇಶ ಮಾಡಿದ, ಆನ್ ದ ಸ್ಪಾಟ್. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಗೀತೆ ನಾವು ವ್ಯವಹಾರ ಕ್ಷೇತ್ರದಲ್ಲಿ ಮುನ್ನುಗ್ಗಿದಾಗ ಅಲ್ಲಿ ಏನೇ ವ್ಯತ್ಯಾಸವಾದಾಗ ಅದು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಶಾಸ್ತ್ರ. ಹಾಗಾಗಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಬರುವ ಸಮಸ್ಯೆಯನ್ನು ವ್ಯಾವಹಾರಿಕವಾದಂತಹ ಗ್ರಂಥವಾಗಿ ಯಾವುದು ಪರಿಹಾರ ಮಾಡುತ್ತೋ ಅದು ನಮ್ಮ ಬದುಕಿಗೆ ತೀರ ಹತ್ತಿರ ಆಗ್ತದೆ. ಬೆಳಗಿನ ಸಂಜೆವರೆಗೆ ನಾವೆಲ್ಲರೂ ಮಾಡೋದು ವ್ಯವಹಾರವನ್ನೇ ಅಲ್ವಾ? ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಒಬ್ಬರ ಹತ್ರ ಮಾತನಾಡಬೇಕಿದ್ರು ತುಂಬ ವಿಚಾರ ಮಾಡಿದೆ, ನನಗೇನು ವ್ಯವಹಾರ ಕುದುರುತ್ತದೆ ಅಂತ. ಹಾಗಾಗಿ ಬೆಳಗಿನ ಸಂಜೆವರೆಗೂ ವ್ಯವಹಾರ ವ್ಯವಹಾರ ವ್ಯವಹಾರ. ಹಾಗಾಗಿ ನಮ್ಮ ಸಮಸ್ಯೆ ಎಲ್ಲ ಇವತ್ತು ಬರೋದು ಏನು ಕೇಳಿದರೆ ಈ ವ್ಯವಹಾರದೊಳಗೇನೆ. ಅಧ್ಯಾತ್ಮ ಕ್ಷೇತ್ರದ ಸಮಸ್ಯೆ ಬಂತು ಅಂತ 100ಕ್ಕೆ ಒಬ್ಬರೇ ಇಬ್ಬರು ಹೇಳ್ತಾರೆ ಅಷ್ಟೇ, ಬಿರಳೆಣಿಕೆ ಜನ. ಮಿಕ್ಕವರೆಲ್ಲರೂ ಸಹ ಆ ಕೆಲಸ ಕೈ ಹಾಕದೆ ಕೈ ಸುಟ್ಕೊಂಡೆ, ಮನೆಯಲ್ಲಿ ಇಂತಹ ಸಮಸ್ಯೆ ಬಂತು, ಹೀಗಾಯಿತು 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 ಹೀಗಾಯಿತು. ಹಾಗಾಗಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಬಂದಂತಹ ಸಮಸ್ಯೆಯನ್ನು ಯಾವ ಗ್ರಂಥ ಪರಿಹಾರ ಮಾಡುತ್ತೋ ಅದು ನಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗ್ತದೆ. ಹಾಗಾಗಿ 5000 ವರ್ಷಗಳು ಕಳೆದರೂ ಗೀತೆ ಇನ್ನೂ ಎಲ್ಲ ಕಡೆಗೂ ಸಹ ವಿಜೃಂಭಿಸ್ತಾ ಉಂಟು. ನಾ ಭಾರತದ ಬಗ್ಗೆ ಹೇಳ್ತಲ್ಲ, ದೇಶ ವಿದೇಶಗಳಲ್ಲಿ. ಯಾಕೆಂದರೆ ಅದಕ್ಕೆ ಮನಃಶಾಸ್ತ್ರದ ಒಂದು ಆಸ್ಪೆಕ್ಟ್ ಉಂಟು ಒಂದು. ಇನ್ನೊಂದು, ಇದು ಯುದ್ಧ ಭೂಮಿಯಲ್ಲಿ ಆದದ್ದು, ಕುರುಕ್ಷೇತ್ರದಲ್ಲಿ ಎಲ್ಲೋ ಹರಿಯಾಣದಲ್ಲಿ ಆಯಿತು, ಅದನ್ನು ಮರೆತು ಬಿಡಿ ಕ್ಷಣಕಾಲ. ಈ ಕುರುಕ್ಷೇತ್ರ ಇನ್ನೆಲ್ಲೋ ನಾವು ಹುಡ್ಕೊಂಡು ಹೋಗಬೇಕಾದಿಲ್ಲ. ನಮ್ಮ ಹೃದಯವೇ ಇದೊಂದು ಕುರುಕ್ಷೇತ್ರ. ಯಾಕೆ? ಕುರು ಅಂದರೆ ಅರ್ಥ ಏನು ಗೊತ್ತಾ? ಮಾಡು ಅಂತ ಅರ್ಥ. ಬೆಳಗಾಗಿದ್ದು ಸಂಜೆವರೆಗೂ ಸಹ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಮಾಡುವ ಪಟ್ಟಿಯನ್ನು ನಾವು ಕೊಡ್ತಾನೇ ಇರ್ತೇವೆ, ಹೌದಲ್ಲ? ವಿಚಾರ ಮಾಡಿ. ಆಗ ನಾವೆಲ್ಲರೂ ಸಹ ಬೆಳಗಿನ ಸಂಜೆವರೆಗೂ ಇರೋದೆಲ್ಲಿ ಕೇಳಿದರೆ ಇದೇ ಕುರುಕ್ಷೇತ್ರ ಅಲ್ಲಿ. ಹಾಗಾಗಿ ನಮ್ಮ ಹೃದಯವೇ ಕುರುಕ್ಷೇತ್ರ. ಇಲ್ಲಿ ಕೌರವರಿಗೂ ಪಾಂಡವರಿಗೂ ಸದಾ ಯುದ್ಧ. ಯಾವುದು ಅಂತಂದರೆ ಸತ್ವಗುಣ ಮತ್ತು ರಜೋಗುಣ ತಾಮಸ ಗುಣ. ರಜೋಗುಣ ತಾಮಸ ಗುಣ ಸೇರಿದಂತಹದ್ದು ಕೌರವರ ಪಕ್ಷ, ಸತ್ವಗುಣ ಸೇರಿದಂಥದ್ದು ಪಾಂಡವರ ಪಕ್ಷ. ಅವರಿಬ್ಬರೂ ಸಹ ಇಲ್ಲಿ ಯುದ್ಧ ಮಾಡ್ಕೊಳ್ತಾ ಇರ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಆ ತಮೋಗುಣದ ಪಕ್ಷದವನಂಥ ದುರ್ಯೋಧನ ಹೇಳ್ತಾನೆ ಕೆಲವು ಸಲ, ಪರವಾಗಿಲ್ಲ ಲಪಟಾಯಿಸು, ಏನೂ ಆಗೋದಿಲ್ಲ. ಇಂಥ ಆಲೋಚನೆಗಳು ಬರ್ತವೋ ಇಲ್ವೋ? ಹೌದು ತಾನೆ? ಇದೆಲ್ಲ ಆ ದುರ್ಯೋಧನನಾಗಿ ವಿಚಾರ ಮಾಡ್ತೇವೆ ನಾವು. ಅವನಿಲ್ಲಿದ್ದಾನೆ, ಅವನಿಲ್ಲಿ ಪರವಾಗಿಲ್ಲ, ಪರಸ್ತ್ರೀಯರ ಮೇಲೆ ಕೈ ಮಾಡು, ಏನು ಪರವಾಗಿಲ್ಲ, ದಕ್ಷಿಕೊಳ್ತೇನೆ, ಪರವಾಗಿಲ್ಲ ಮಾಡು, ತಲೆ ತೆಗಿ 4 ಜನರಿಂದ, ದಕ್ಷಿಕೊಳ್ತೇನೆ, ನೆಕ್ಸ್ಟ್ ಇಲೆಕ್ಷನಲ್ಲಿ ಗೆದ್ದು ಬಂದರೆ ಎಲ್ಲವನ್ನು ಮುಚ್ಚಾಕ್ತೇನೆ. ಇದೆಲ್ಲ ಯಾರ ಯೋಚನೆ? ದುರ್ಯೋಧನನದು. ಈ ದುರ್ಯೋಧನ ನಮ್ಮಲ್ಲಿ ಇದ್ದಾನೆ ಅಂತ ಹೇಳ್ತಿರೋ ಇಲ್ಲ ಅಂತಿರೋ? ನಮಗೂ ಬರುತ್ತೆ ಅಲ್ಲ ಕೆಟ್ಟ ಆಲೋಚನೆ ಅಲ್ವಾ? ಪರವಾಗಿಲ್ಲ, ಏನೋ ವ್ಯವಹಾರದಲ್ಲಿ ಒಂದು 15 ರೂಪಾಯಿ ಕೊಡಬೇಕಿತ್ತು, ತಗೊಳ್ಳೋನು ಮರೆತುಬಿಟ್ಟ, ಪರವಾಗಿಲ್ಲ ಬಿಡಿ ಅಂತ ಹೇಳ್ತವೆ ಇಲ್ವಾ? ಹಾಗಾಗಿ ಇಂತಹ ದುರ್ಯೋಧನಂದಿರು ಬಹಳಷ್ಟು ಜನ ಇಲ್ಲಿದ್ದಾರೆ. ಹಾಗೆಯೇ ಧರ್ಮರಾಯನೂ ಇಲ್ಲಿದ್ದಾನೆ.
ಬೇಡಪ್ಪ, ಇನ್ನೊಬ್ಬರ ವಿಷಯ ನಮಗೆ ಯಾಕೆ, ನ್ಯಾಯಾರ್ಜಿತವಾಗಿ ನಮಗೆ ಏನು ಸಿಗತ್ತೋ ಅಷ್ಟೇ ಸಾಕು ಅಂತ ಹೇಳುವಂತಹ ಆ ಸದ್ಗುಣ, ಉತ್ತಮ ಗುಣ ಎನ್ನುವಂತಹ ಧರ್ಮರಾಜನು ನಮ್ಮಲ್ಲಿದ್ದಾನೆ. ದಿನ ಬೆಳಗಿಂದ ಸಾಯಂಕಾಲದವರೆಗೆ ಇಲ್ಲಿ ಈ ಸಂಘರ್ಷ ನಡೀತಾನೇ ಇರ್ತದೆ ನಮ್ಮೊಳಗೆ, ಹೌದು ತಾನೇ? ಅದರ ದುರ್ದೈವ ಅಂದರೆ ನಮ್ಮ ಒಳಗೆ ನಡೆಯುವಂಥ ಈ ಯುದ್ಧದಲ್ಲಿ ಯಾವಾಗಲೂ ಸಹ ದುರ್ಯೋಧನನೇ ಗೆಲ್ತಾನೆ. ದುರ್ಯೋಧನ ಗೆಲ್ಲೋದು ಮೀನ್ಸ್ ಅನ್ಯಾಯ, ಕೆಟ್ಟದ್ದು, ಹೊಲಸಿನ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತ ಅರ್ಥ. ಪಾಂಡವರು ಗೆಲ್ಲೋದು ಅಂದರೆ ಒಳ್ಳೆತನದ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತ ಅರ್ಥ. ನಮ್ಮಲ್ಲಿ ಏನಾಗುತ್ತೆ, ಪರವಾಗಿಲ್ಲ ಅಂತ ಭಾವನೆ ಬಂದಾಗ ಆ ಒಳ್ಳೆತನ ಎನ್ನುವಂಥ ಧರ್ಮರಾಜ ತೆಪ್ಪಿ ಕೂತ್ಬಿಡ್ತಾನೆ, ಕೆಟ್ಟತನ ಎನ್ನುವಂಥ ದುರ್ಯೋಧನಾದಿಗಳು ವಿಜೃಂಭಿಸ್ತಾ ಇರ್ತಾರೆ. ಗೀತೆ ಹೇಳುತ್ತೆ, ನಿನ್ನ ಈ ಅಂತರಂಗ ಎನ್ನುವಂಥ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಈ ಕೌರವರು ಏನಾರು ವಿಜಯವನ್ನು ಗಳಿಸಿದರೆ ನೀನು ಕಾಡಾಡಿ ಆಗಿಬಿಡ್ತೀಯ. ಹಾಗಾಗಿ ನಿನ್ನ ಒಳಗೆ ನಡೀತಾ ಇರುವಂತಹ ಈ ಯುದ್ಧಕ್ಯದಲ್ಲಿ ಧರ್ಮರಾಜನೇ ಗೆಲ್ಲುವ ಹಾಗೆ ನೋಡಿಕೋ. ಇದು ಗೀತೆಯ ಅಂತರಂಗಿಕವಾದಂಥ ಒಂದು ಮುಖ. ಹಾಗಾಗಿ ಕುರುಕ್ಷೇತ್ರ ಅಂದ ತಕ್ಷಣ ನಾವು ಅಲ್ಲೆಲ್ಲೋ ಹರಿಯಾಣದಲ್ಲಿದೆ ಅಂತ ಅಷ್ಟು ದೂರ ಏನು ಹೋಗಬೇಕಾದದ್ದು ಇಲ್ಲ, ಇಲ್ಲಿಯೇ ಇದೆ ಆ ಕುರುಕ್ಷೇತ್ರ. ಇಷ್ಟೇ ಇಲ್ಲಿ ನಡೆಯುವಂಥ ಯುದ್ಧದಲ್ಲಿ ನಮ್ಮೊಳಗಿರುವಂಥ ಪಾಂಡವರು ಜಯಶೀಲರಾಗುವ ಹಾಗೆ ನಾವು ಹೆಚ್ಚೆಚ್ಚು ಒತ್ತು ಕೊಡಬೇಕು. ಹಾಗಾದಾಗ ನಾವು ನಿಜವಾಗಿ ಗೆಲ್ತೇವೆ. ದುರ್ಯೋಧನ ಗೆದ್ದರೆ ನಾವು ಮುತ್ಮನ ಕಾಡಾಡಿಗಳಾಗ್ತೇವೆ. ಎಂದೋ ಒಂದು ದಿವಸ ಕೃಷ್ಣನ ಹುಟ್ಟಿದ ಜಾಗಕ್ಕೆ ನಾವು ಹೋಗಬೇಕಾಗತ್ತೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಯುದ್ಧ ಅದು ನಮ್ಮೊಳಗೇ ನಡೀತಾ ಇರುವಂತಹದ್ದು. ಹಾಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ತೊಡಕು ಬಂದಾಗ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಗ್ರಂಥ ನಮಗೆಲ್ಲರಿಗೂ ತೀರಾ ಹತ್ತಿರವಾಗುತ್ತೆ. ಹಾಗಾಗಿ ಗೀತೆ ನಮಗೆ ಅದು ಅಂತರಂಗಕ್ಕೆ ತೀರಾ ಹತ್ತಿರವಾಗುವಂತಹ ಗ್ರಂಥ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ. ಏನು ಮುಂದಿನ ವಿಷಯ ಅಂದರೆ, ಈ ಗೀತೆಯ ಕೊನೆಯಲ್ಲಿ ನೋಡಿ ಒಂದು ಎಲ್ಲ ಹೆಸರುಗಳು ಬರ್ತವೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ, ಏನೇನೋ ಯೋಗಗಳು ಬರ್ತವೆ. ಅರ್ಜುನ ವಿಷಾದ ಯೋಗೋ ನಾಮ, ಹೌದು ತಾನೇ? ಮತ್ತು ಸಾಂಖ್ಯ ಯೋಗೋ ನಾಮ, ಕರ್ಮಯೋಗೋ ನಾಮ ಅಂತೆಲ್ಲ ಬರ್ತವೆ. ಹಾಗಿದ್ರೆ ಇಲ್ಲಿ ಬರುವಂಥ ಈ ಯೋಗ ಅನ್ನೋದಕ್ಕೆ ಏನು ಅರ್ಥ ಅಂತ ಮೂಲಭೂತವಾಗಿ ತೀರಾ ಆಸಕ್ತಿಯಿಂದ ಪಾರಾಯಣ ಮಾಡೋರನ್ನು ಕಾಡ್ತದೆ. ಯೋಗ ಅಂದ ತಕ್ಷಣ ನಮಗೇನು ಬರುತ್ತೆ ಅಂದರೆ, ಯೋಗಶಾಸ್ತ್ರದಲ್ಲಿ ಒಂದು ಡೆಫಿನೇಷನ್ ಉಂಟು. ಯೋಗ ಅಂದರೆ ನಮ್ಮ ಮನಸ್ಸಿನಲ್ಲಿ ಏಳ್ತಾ ಇರುವಂಥ ಆಲೋಚನೆಯ ತರಂಗಗಳನ್ನು ಬಲವಂತವಾಗಿ ನಿಗ್ರಹಿಸುವುದು. ಯೋಗ ಚಿತ್ತವೃತ್ತಿ ನಿರೋಧ, ಇದು ಯೋಗದ ಡೆಫಿನೇಷನ್ ನಿಜವಾಗಿ ಯೋಗಶಾಸ್ತ್ರದ ಪ್ರಕಾರ. ಇನ್ನು ಗೀತೆಯಲ್ಲೇ ಇನ್ನೊಂದು ಡೆಫಿನೇಷನ್ ಬರ್ತದೆ. ಯೋಗ ಅಂದರೆ ಏನು ಅಂದರೆ, ನೀನು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದು, ಇನ್ನೊಬ್ಬರು ದುರ್ಬಿನ್ನ ಹಾಕ್ಕೊಂಡು ನೋಡಿರೋ ಅಲ್ಲಿ ತಪ್ಪು ಕಾಣಬಾರದು ಹಾಗೆ ಮಾಡುವುದು ಯೋಗ. ಯೋಗ ಕರ್ಮಸು ಕೌಶಲಂ ಅಂದ್ರೇನು, ಆ ಸ್ಕಿಲ್ ಇದೆಲ್ಲ ಅದು ಯೋಗ ಅಂತ ಕರೆಸ್ಕೊಳ್ತದೆ. ಇನ್ನು ತುಂಬ ಬೇರೆ ಬೇರೆ ಅರ್ಥಗಳೆಲ್ಲ ಇವೆ. ಆದರೆ ಇಲ್ಲಿ ಹೇಳಿದಂಥ ಯೋಗ ಎನ್ನುವಂಥದ್ದಕ್ಕೆ ಅರ್ಥ ಏನು ಅಂದರೆ, ಉಪಾಯ, ಸಾಧನ ಅಂತ ಅರ್ಥ. ಹಾಗಾಗಿ ಅರ್ಜುನ ವಿಷಾದ ಯೋಗೋ ನಾಮ ಅಂದರೆ ವಿಷಾದವೇ ಉಪಾಯ, ವಿಷಾದವೇ ಸಾಧನ ಅಂತ. ಇದನ್ನು ಕೇಳಿದಾಗ ನಿಮಗೊಂದು ಸಮಸ್ಯೆ ಬರ್ತದೆ ಮತ್ತೆ ಪುನಃ. ವಿಷಾದ ಅಂದರೆ ನೋವು, ಸಂಕಟ ಅಲ್ವಾ? ಇಂತಹ ನೋವು ಒಂದು ಯೋಗ ಆಗತ್ತಾ ಅಂತ ನಾವು ಯೋಗ ಅಂತ ಹೇಳಬೇಕ್ರೆ ಇಲ್ಲಿ ಈ ಯೋಗವನ್ನು ಬಿಡ್ತೇವೆ, ಇನ್ನೊಂದು ಯೋಗದ ಅರ್ಥ ಅಂತ ಎತ್ಕೊಳ್ತೇವೆ. ಏನು ಯೋಗ? ಯೋಗ ಅಂದರೆ ಲಕ್ ಅಂತ ಅಲ್ವಾ? ಹೇಳ್ತಲ್ಲ, ಶಿವಮೊಗ್ಗಕ್ಕೆ ಬಂದು ನೋಡ್ರಿ, ನೆಟ್ಟು 2 ವರ್ಷ ಆಗಿಲ್ಲ, 3 ಬಿಲ್ಡಿಂಗ್ನ ಮನೆ ಕಟ್ಟಿದ್ದಾರೆ, ಅವ್ರ ಯೋಗ ಹೇಗಿದೆ ನೋಡ್ರಿ ಅಂತ ಹೇಳ್ತೇವೆ ಇಲ್ವಾ? ಅಂದರೆ ಏನು ಅಂತ ಅರ್ಥ ಇಲ್ಲಿ? ಲಕ್ ಅಂತ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಯೋಗ ಹಾಗಲ್ಲ, ಅದು ಸಾಧನೆ, ಉಪಾಯ ಅಂತ. ಹಾಗಾಗಿ ಅರ್ಜುನನಿಗೆ ಏನಾಯಿತು? ವಿಷಾದ ಆಯಿತು, ಸಂಕಟ ಆಯಿತು, ನೋವಾಯಿತು, ವ್ಯಥೆ ಆಯಿತು ಯುದ್ಧ ಭೂಮಿಗೆ ಬಂದಾಗ. ಈ ನೋವು, ಈ ಸಂಕಟ, ಇದೂ ಸಹ ಉಪಾಯ ಆಗತ್ತಾ? ಇದೂ ಸಹ ಸಾಧನೆ ಆಗತ್ತಾ?
ಯಾಕೆಂದರೆ ಈ ನೋವು ಅನ್ನೋದು ಅದು ಯೋಗ ಅಲ್ಲ, ಅದು ರೋಗ ಅಲ್ವಾ. ಬೆಳಗಿಂದ ಒಂದು 2 ತಾಸು ಹೀಗೆ ಮುಖವನ್ನು ಅಡಿ ಹಾಕಿ ಕುಳಿತರೆ ಏನಾಗಿದ್ದೀರಿ, ಏನು ಕಾಯಿಲೆ ಅಂತ ಕೇಳ್ತಾರೆ. ಕಾಯಿಲೆ ಅಂದರೆ ರೋಗದ ಪರ್ಯಾಯ ಪದ ತಾನೇ. ಆದ್ದರಿಂದ ಏನು ಸಮಸ್ಯೆ ಹೀಗೆ ಅಂತ. ಅಲ್ಲಿಗೆ ಇಂತಹ ಈ ಯೋಗ, ವಿಷಾದ ಯೋಗ ಎನ್ನುವಂಥದ್ದು ರೋಗದ ಸಂಕೇತವೇ ಅಷ್ಟೇ ಹೊರತು ಅದು ಹೇಗೆ ಯೋಗ ಆಗತ್ತೆ ಅನ್ನೋದು ಪ್ರಶ್ನೆ ಮೂಲಭೂತವಾಗಿ ಅಲ್ವಾ. ಗೀತೆಯನ್ನು ಓದ್ತಾ ಹೋಗಿ ಯಾವ ಸಂಶಯ ಬರುತ್ತೆ. ಅದರ ಜೊತೆಗೆ ಈ ಮೊದಲನೇ ಅಧ್ಯಾಯದೊಳಗೆ ದುರ್ಯೋಧನನು ತನ್ನ ಈ ವಿಷಾದವನ್ನು ವ್ಯಕ್ತಪಡಿಸಿದ್ದಾನೆ ಭೀಷ್ಮಾಚಾರ್ಯರ ಹತ್ರ ಹೋಗಿ. ಅಲ್ಲಿ ಭೀಮ ಹಾಗಿದ್ದಾನೆ, ಅರ್ಜುನ ಹೀಗಿದ್ದಾನೆ, ನಿಮಗೆಲ್ಲ ವಯಸ್ಸಾಗ್ಬಿಡ್ತು ಅನ್ನೋ ಥರ ಅವ್ರನ್ನೆಲ್ಲ ಒಂದು ರೀತಿ ಕಿಚಾಯಿಸ್ತಾನೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ತನ್ನ ಸಂಕಟವನ್ನು ಹೇಳ್ಕೊಳ್ತಾನೆ ಹೋಗಿ. ಆದರೆ ನೋಡಿ, ಈ ಅಧ್ಯಾಯಕ್ಕೆ ದುರ್ಯೋಧನ ವಿಷಾದ ಯೋಗ ಅಂತ ಹೇಳಬೇಕಾಗಿತ್ತು ಅಲ್ವಾ. ಯಾಕೆಂದ್ರೆ ದುರ್ಯೋಧನ ವಿಷಾದವೂ ಉಂಟು ಅಲ್ಲಿ. ಆದರೆ ಆ ದುರ್ಯೋಧನ ವಿಷಾದ ಯೋಗ ಅಂತ ಹೆಸರನ್ನು ಇಡಲಿಲ್ಲ ವೇದವ್ಯಾಸರು, ಅಥವಾ ಅವರಿಗೆ ಸಮಾನ ಅಂತ ಇನ್ಯಾವುದೋ ಒಬ್ಬ ಋಷಿ ಅದಕ್ಕೆ ಹೆಸರು ಕೊಟ್ಟವರಿಗೆ ಅಂತ. ಏನು ಹೆಸರು ಕೊಟ್ಟರು? ಅರ್ಜುನ ವಿಷಾದ ಯೋಗೋ ನಾಮ ಅಂತ ಕರೆದರು. ಈಗ ಮತ್ತೊಮ್ಮೆ ನಮಗಿಲ್ಲಿ ಸಂಶಯ, ಅಲ್ಲ ಅವನೂ ದುಃಖಪಟ್ಟ ಇವನೂ ದುಃಖಪಟ್ಟ, ಅವನಿಗೂ ವಿಷಾದ ಆಗಿದೆ ಇವನಿಗೂ ವಿಷಾದ ಆಗಿದೆ, ದುರ್ಯೋಧನನದು ಯೋಗ ಆಗಲಿಲ್ಲ, ಆದರೆ ಅರ್ಜುನನದೇನಾಯಿತು? ಅದು ಯೋಗ ಆಯಿತು. ಅದು ಹೇಗೆ ಯೋಗ ಆಗಲಿಕ್ಕೆ ಸಾಧ್ಯ? ಇಷ್ಟೇ ಸ್ವಾರಸ್ಯ. ಅಂದರೆ ದುರ್ಯೋಧನನ ವಿಷಾದಕ್ಕೆ ಯಾರೂ ಮದ್ದನ್ನು ಕೊಡಲಿಲ್ಲ, ಔಷಧವನ್ನು ಕೊಡಲಿಲ್ಲ. ಅರ್ಜುನನ ವಿಷಾದಕ್ಕೆ ಈ ಭವರೋಗ ವೈದ್ಯ ಇದ್ದಾನಲ್ಲ ಕೃಷ್ಣ, ಅವನೇನು ಮಾಡಿದ? ಮೆಡಿಸಿನ್ ಕೊಟ್ಟ. ಏನು ಮೆಡಿಸಿನ್ ಕೊಟ್ಟ ಅಂದರೆ ಅಧ್ಯಾತ್ಮ ಉಪದೇಶ ಎನ್ನುವಂಥ ಮೆಡಿಸಿನನ್ನು ಕೊಟ್ಟ. ದುರ್ಯೋಧನನಿಗೆ ಯಾರೂ ಇಂಥ ಉಪದೇಶವನ್ನು ಮಾಡಲಿಲ್ಲ. ಸಾಲದ್ದಕ್ಕೆ ಇವನು ಹೋಗಿ ಹೇಳ್ತಾ 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 ಇದ್ದಾಗ ಭೀಷ್ಮಾಚಾರ್ಯರ ಹತ್ತಿರ ಈ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇದ್ರು, ಈ ಕಿವಿಯಲ್ಲಿ ಬಿಡ್ತಾಯಿದ್ರು ಅವರು. ಅಂದಿನಿಂದ ಇಂದಿನವರೆಗೆ ಇದೇ ರಾಗ ಒಂದು ಹಾಡಿದ್ದೇ ಹಾಡ್ತಿದ್ದಾನೆ, ಕಿಸ್ಪಾಯ ದಾಸಯ್ಯ ಹಾಡ್ಕೊ ನೀನು ಅಂಥೇಳಿ ಇದ್ದಕ್ಕಿದ್ದ ಹಾಗೆ ಶಂಖ ತೆಗೆದುಕೊಂಡು ಊದಿಬಿಟ್ರು ಅವರು. ಅಂದರೆ ಯುದ್ಧಕ್ಕೆ ನಾನು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದೇನೆ ಅಂತ. ಈ ಕಡೆ ಪಾಂಡವರೆಲ್ಲರೂ ಸಹ ಅವರವ್ರ ಶಂಖವನ್ನು ಊದಿದರು. ಕೊನೆಗೆ ಯುದ್ಧ ಪ್ರಾರಂಭ ಆಯಿತು. ಯಾಕೆ ಹೇಳಿದೆ ಅಂದರೆ, ಸ್ವಾರ್ಥಿಗಳಾಗಿ ನಾವು, ಕಪಟಿಗಳಾಗಿ ನಮ್ಮ ದುಃಖವನ್ನು ಇನ್ನೊಬ್ಬರ ಹತ್ರ ಹೇಳಿಕೊಂಡ್ರೆ ಕೇಳಿಸಿಕೊಂಡವರು ಇಲ್ಲಿ ಕೇಳ್ತಾರೆ, ಇಲ್ಲಿ ಬಿಡ್ತಾರೆ ಅಲ್ವಾ. ಆದರೆ ನಿಜವಾಗಿ ಕಳಕಳಿಯಿಂದ ನಮ್ಮ ಸಂಕಟವನ್ನು ಸರಿಯಾದವರ ಹತ್ರ ಹೇಳಿಕೊಂಡರೆ ಆಗ ನಮ್ಮ ಸಂಕಟಕ್ಕೆ, ನೋವಿಗೆ ಏನು ಸಿಗ್ತದೆ? ಪರಿಹಾರ ಸಿಗ್ತದೆ. ಅರ್ಜುನ ಏನು ಮಾಡಿದ? ತನ್ನ ಸಂಕಟವನ್ನು ಯಾರ ಹತ್ರ ಹೇಳ್ಕೊಂಡ? ಕೃಷ್ಣನ ಹತ್ರ ಹೇಳಿದ. ಅವನು ವೈದ್ಯನಿದ್ದ. ನಾನು ಮೊದಲು ಹೇಳಿದ, ಭವರೋಗ ವೈದ್ಯನೂ ಹೌದು, ಸೈಕ್ಯಾಟ್ರಿಸ್ಟೂ ಹೌದು ಅವನು ಹೀಗೆ ಅಂತ. ಹಾಗಾಗಿ ಅವನ ಈ ರೋಗಕ್ಕೆ ಮದ್ದು ಸಿಕ್ಕಿತು. ದುರ್ಯೋಧನನ ರೋಗಕ್ಕೆ ಮದ್ದಿಲ್ಲ. ಯಾಕೆಂದರೆ ಅವನು ಮದ್ದಿಲ್ಲದ ರೋಗ, ಔಷಧ ಇಲ್ಲದೇ ಇರುವಂಥ ಕಾಯಿಲೆ. ನಮ್ಮಲ್ಲಿ ನೋಡಿ ಕೆಲವು ಜನ ಇರ್ತಾರೆ, ದಿನಾ ಬೆಳಗಿಂದ ಸಂಜೆವರೆಗೆ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಅದೇನು ಹೊಸ್ತಲ್ಲ ಬಿಡಿ, ಲಾಗಾಯಿತು, ಇದನ್ನು ಕೇಳ್ತಾ ಬಂದಿದ್ದೇವೆ. ಹಾಗಾಗಿ ಅವ್ರಿಗೇನಿಲ್ಲ, ನೆಟ್ಗಿಲ್ಲ, ಟ್ರೀಟ್ಮೆಂಟು ಇಲ್ಲ ಅಂತ ಅರ್ಥ. ಹಾಗಾಗಿ ಅರ್ಜುನನಂಥವರು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದರೆ ಆ ವಿಷಾದವೂ ಸಹ ಮುಂದಿನ ಜ್ಞಾನಯೋಗಕ್ಕೆ, ಕರ್ಮಯೋಗಕ್ಕೆ, ಮತ್ತು ಪುನಃ ಧ್ಯಾನಯೋಗ, ಕರ್ಮಯೋಗ, ಭಕ್ತಿಯೋಗ, 10 ತರಹದ ಯೋಗಗಳಿಗೆ ಅದು ಸಾಧನವಾಗುತ್ತೆ. ಅದು ಫಸ್ಟ್ ಸ್ಟೆಪ್. ಮತ್ತು ದುರ್ಯೋಧನಂಥವರು ವಿಷಾದ ಪಟ್ಟರೆ ಅದು ಪೂರ್ತಿಯಾಗಿ ವಿಷಾದದಲ್ಲಿ ಕಳೆದು ಹೋಗ್ತದೆ. ಹಾಗಾಗಿ ಮಹಾತ್ಮರಾದವರು, ತುಂಬ ಎತ್ತರದಲ್ಲಿರುವವರು, ಅವರು ಮಾನಸಿಕವಾಗಿ ವ್ಯಥಿತರಾಗಿ ಸಂಕಟ ಪಟ್ಟರೆ ಅವರ ವಿಷಾದ ಜಗತ್ತಿಗೆ ಉಪಕಾರವನ್ನು ಮಾಡ್ತದೆ. ನಿಮ್ಮಂಥವರು ಸಂಕಟ ಪಟ್ಟರೆ ಅದು ಏನನ್ನೂ ಮಾಡೋದಿಲ್ಲ. ಅರ್ಜುನನಂಥವರು ಸಂಕಟ ಪಟ್ಟರೆ
ತಾನು ವಿಷಾದಕ್ಕೆ ಒಳಗಾಗಿ ಗೋಳಾಡಿದರೆ ಗೀತೆಯಂತಹ ಪುಸ್ತಕ ಇಳಿದು ಬರ್ತದೆ. ನಾವು ಸಂಕಟಪಟ್ಟರೆ ಏನಾದ್ರು ಬರ್ತದೆಯಾ? ಇಲ್ಲ ಅಲ್ಲ. ಅಂದರೆ ನಮ್ಮ ಸಂಕಟ ಸ್ವಾರ್ಥಭೂಯಿಷ್ಠವಾದದ್ದು. ಅರ್ಜುನನಂಥವರ ಸಂಕಟ ಲೋಕೋಪಕಾರದ ಹಿನ್ನೆಲೆಯಲ್ಲಿ ಬಂದಂಥದ್ದು ಅಲ್ವಾ? ಅಲ್ಲಿಗೆ ಒಂದು ತೀರ್ಮಾನ ಆಯಿತು. ಒಬ್ಬ ಉನ್ನತ ಸ್ಥಾನದಲ್ಲಿರುವವನು ಅಥವಾ ಮಹಾತ್ಮ ಅಂತ ಕರೆಸಿಕೊಂಡವನು ಅಥವಾ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆ ಇರುವವನು ಸಂಕಟಪಟ್ಟರೆ ಅದರಿಂದ ಜಗತ್ತಿಗೆ ಒಂದು ಒಳ್ಳೆಯ ಕೃತಿ ಸಿಗ್ತದೆ, ಗ್ರಂಥ ಸಿಗ್ತದೆ. ಇದಕ್ಕೆ ಮೊದಲನೇ ಉದಾಹರಣೆ ಗೀತೆ. ಎರಡನೇ ಉದಾಹರಣೆ ರಾಮಾಯಣ. ನಿಮಗೆ ಗೊತ್ತು ಕಥೆ ಹೇಗೆ ನಿರ್ಮಾಣ ಆಯಿತು ಅಂತ. ವಾಲ್ಮೀಕಿ ಮುನಿಗಳು ಸ್ನಾನ ಮಾಡೋದಕ್ಕೆ ಅಂತ ತಮಸಾ ನದಿಗೆ ಹೋಗಿದ್ದರು. ಹಾಗೆ ತಮಸಾ ನದಿಗೆ ಹೋದಾಗ ಅಲ್ಲಿ ಒಬ್ಬ ಬೇಡ ಒಂದು ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಆ ಗಂಡು ಪಕ್ಷಿಯನ್ನು ಹೊಡೆದು ಬಿಟ್ಟ. ಹೆಣ್ಣು ಪಕ್ಷಿ ವಿಲಾಪಗೊಂಡಿತು. ಅದನ್ನು ನೋಡಿ ಈ ಸಂತನ, ಈ ಋಷಿಯ, ಈ ಮುನಿಯ ಹೃದಯ ಏನಾಯಿತು? ಕನಲಿತು, ಸಂಕಟ ಆಯಿತು. ಛೆ, ಅನಾಯಾಸವಾಗಿ ಅಪ್ರಯತ್ನವಾಗಿ ಆ ನಿರ್ದೋಷಿಯಾದಂಥ ಪಕ್ಷಿಯನ್ನು ಸಾಯಿಸ್ಬಿಟ್ನಲ್ಲ ಅಂತ ಈ ತಪಸ್ವಿಯ ಹೃದಯ ಒಂದು ರೀತಿಯಲ್ಲಿ ಉರಿದು ಹೋಯಿತು. ಹಾಗೆ ಉರಿದು ಹೋದಾಗ ಗೊತ್ತಿಲ್ಲದೇ ಬಾಯಿಯಿಂದ ಒಂದು ಮಾತು ಬಂತು, ನೀನು ಬಹಳ ಕಾಲ ಬದುಕಬೇಡ, ಯಾಕೆಂದರೆ ನಿರಪರಾಧಿಯ ಅಂಥ ಪಕ್ಷಿಯನ್ನು ನೀನು ಕೊಂದಿದ್ದೀಯೇ, ಅದಕ್ಕೋಸ್ಕರ ಆದಷ್ಟು ಬೇಗ ನೀನು ಸಾಯಿ ಅಂತ ಶಬ್ದ ಹೇಳಿಬಿಟ್ರು ವಾಲ್ಮೀಕಿ ಮುನಿಗಳು. ಈ ಮಾತನ್ನು ಹೇಳಿ ಆದಮೇಲೆ ತಲೆ ಬಿಸಿ ಶುರುವಾಯಿತು ಅವರಿಗೆ. ಅಲ್ಲ, ಅವನ ಕೆಲಸವನ್ನು ಅವನು ಮಾಡಿದರೆ ನಾನು ಯಾಕೆ ತಲೆ ಬಿಸಿ ಮಾಡಿಕೊಂಡೆ? ಕೆಲವು ಸಲ ಹಾಗೆ ಆಗುತ್ತೆ ನೋಡಿ. ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೇವೆ, ಯಾರಿದ್ದೋ ಮನೆ ಗಲಾಟೆ, ನಾವು ಆ ಗಲಾಟೆ ಸುಧಾರಿಸ್ಲಿಕ್ಕೆ ಹೋಗ್ತೇವೆ, ಆಮೇಲೆ ಏಟು ತಿಂದ್ಕೊಂಡು ಬರ್ತೇವೆ ನಾವು ಅಲ್ವಾ? ಹಾಗೆಯೇ ಅವನ ಕೆಲಸ, ಒಬ್ಬ ವ್ಯಾಧನಾದವನು ಪಕ್ಷಿಯನ್ನು ಹೊಡೆದು ಅದನ್ನು ಸಾಯಿಸಿ ಅದರ ಮಾಂಸವನ್ನು ತಿಂದು ಬದುಕುವುದು ಅವನ ಬದುಕಿನ ವ್ಯವಸ್ಥೆ ಅದು. ಆದರೆ ಅವನಿಗೆ ನಾನು ಯಾಕೆ ಶಾಪ ಕೊಡಬೇಕಿತ್ತು? ಅವನ ಕೆಲಸವನ್ನು ಅವನು ಮಾಡಿದರೆ ನಾನು ಶಾಪ ಕೊಟ್ಟಿದ್ದು ತಪ್ಪಲ್ವಾ ಅಂತ ವಾಲ್ಮೀಕಿ ಮುನಿಗಳು ಒಳಗೊಳಗೆ ಕೊರಗೋದಕ್ಕೆ ಶುರು ಮಾಡಿದರು. ಹಾಗೆ ಕೊರಗೋದಕ್ಕೆ ಶುರು ಮಾಡಿದಾಗ ಚತುರ್ಮುಖ ಬ್ರಹ್ಮ ಅವರ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಇವತ್ತು ಹೀಗಾಯಿತು ಇಂಥ ಘಟನೆ, ಹಾಗಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಲವತ್ತುಕೊಂಡ್ರು. ಹಾಗೆ ಚತುರ್ಮುಖ ಹೇಳ್ತಾನೆ, ಅದು ನೀನು ತಪ್ಪು ಮಾಡಿದ್ದಲ್ಲ, ನಿನ್ನ ಬಾಯಿಯಿಂದ ಆ ಶಬ್ದ ಬರುವ ಹಾಗೆ ಮಾಡಿಸಿದವನು ನಾನೇ ಅಂತ. ಯಾಕೆಂದರೆ ಇದು ಬರೇ ಶಾಪ ಅಲ್ಲ, ಪಕ್ಷಿಯ ವ್ಯಾಧನ ದೃಷ್ಟಿಯಿಂದ ನೋಡಿದರೆ ಶಾಪ, ಆದರೆ ರಾಮನ ಪರವಾಗಿ ಅದಕ್ಕೆ ಅರ್ಥ ಮಾಡಿದರೆ ನೀನು ಬಹಳ ಕಾಲ ಬದುಕು, ಯಾಕೆಂದರೆ ದುಷ್ಟನಾದಂಥ ರಾವಣನನ್ನು ನೀನು ಸಾಯಿಸಿದ್ದೀಯ ಅನ್ನೋದು ಅದರ ಇನ್ನೊಂದು ಅರ್ಥ. ಹಾಗಾಗಿ ಬಹಳ ಕಾಲ ನೀನು ಬದುಕು ಅಂತ ರಾಮಾಯಣಕ್ಕೆ ಮೂಲಭೂತವಾದಂಥ ಶ್ಲೋಕ ಅದು. ಮಾನುಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಹಾಗಾಗಿ ಯೋಚನೆ ಮಾಡಬೇಡ, ಇದು ನಾನು ನಿನ್ನ ಬಾಯಿಂದ ನುಡಿಸಿದಂಥ ಮಾತಾದ್ರಿಂದ ವ್ಯಥೆ ಪಡಬೇಡ ನೀನು ಅಂತ ಹೇಳಿದ್ರು. ಹಾಗಿದ್ರೆ ಏನು ಮಾಡಬೇಕು? ಇನ್ನೇನಿಲ್ಲ, ಇದನ್ನು ಆಧಾರವಾಗಿಟ್ಟುಕೊಂಡು ನೀನು ರಾಮನ ಕಥೆಯನ್ನು ಬರೆ, ಅದು ರಾಮಾಯಣ ಆಗ್ತದೆ ಅಂತ. ತಕ್ಷಣ ವಾಲ್ಮೀಕಿ ಮುನಿಗಳು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ನನ್ನಂಥ ಕಾಡಾಡಿ ಒಬ್ಬ ಬರೆದ್ರೆ ಈ ಪೇಟೆ ಪಟ್ಟಣದ ಜನ ಇದನ್ನು ಓದ್ತಾರಾ? ಇದಕ್ಕೆ ಬಹಳ ದಿವಸ ಆಯುಷ್ಯ ಉಂಟ ಈ ಗ್ರಂಥಕ್ಕೆ ಅಂತ. ಆಗ ಚತುರ್ಮುಖ ಒಂದು ಮಾತು ಹೇಳ್ತಾನೆ, ಯೋಚನೆ ಮಾಡಬೇಡ, ಈ ಜಗತ್ತಿನಲ್ಲಿ ಎಲ್ಲಿಯವರೆಗೆ ಪರ್ವತಗಳು ಇರ್ತವೋ, ಎಲ್ಲಿಯವರೆಗೆ ಪವಿತ್ರ ನದಿಗಳು ಹರಿತವೋ ಅಲ್ಲಿಯವರೆಗೆ ಈ ಜನ ಓದಿ ಆದರೂ ಹೋಗಲಿ, ಬಿಟ್ಟಾರು ಬಿಟ್ಲಿ, ನೀನು ಬರೆದಂಥ ರಾಮಾಯಣ ಇರ್ತದೆ ಅಂತ ಹೇಳಿದರು. ಈಗ ವಿಷಯಕ್ಕೆ ಬರೋಣ. ವಾಲ್ಮೀಕಿ ಅಂಥ ಒಬ್ಬ ಮುನಿಗೆ ಸಂಕಟ ಆದರೆ, ವ್ಯಥೆ ಆದರೆ ಏನು ಬರ್ತದೆ? ರಾಮಾಯಣ ಹುಟ್ಟಿ ಬರ್ತದೆ. ಅರ್ಜುನನಿಗೆ ಸಂಕಟ ಆದರೆ ಭಗವದ್ಗೀತೆ ಅವತರಿಸಿ ಬರ್ತದೆ ಅಲ್ವಾ? ಪರೀಕ್ಷಿತ ಅಂತ ಒಬ್ಬ ಇದ್ದ,
ಕಥೆ ಗೊತ್ತು ನಿಮಗೆ ಭಾಗವತದ್ದು, ಹೌದು ತಾನೇ? ಜನಮೇಜಯನ ಮಗ ಅವನು. ಬೇಟೆಗೆ ಹೋಗಿದ್ದ, ಆಶ್ರಮದ ಹತ್ತಿರ ಹೋದ, ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿ ಅಂತ ಕೇಳಿದ. ಆಶ್ರಮದ ಹೊರಗೆ ಕುಳಿತಂಥ ಋಷಿ ತಪೋಮಗ್ನನಾಗಿದ್ದ. ಇವನು ಹೇಳಿದ್ದನ್ನು ಅವನ ಹೃದಯ ಗ್ರಹಿಸಲಿಲ್ಲ. ಹಾಗಾಗಿ ಈ ದೇಶವನ್ನು ಆಳುವಂತಹ ಮೂರ್ಧಾಭಿಷಿಕ್ತನ ಅಂತ ಚಕ್ರವರ್ತಿ ರಾಜ ಬಂದು ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳಿದ್ರು, ಒಬ್ಬರು ಕೊಡ್ತಾ ಇಲ್ವಲ್ಲಪ್ಪ ನನಗೆ ಅಂತ ಕೋಪಿಸಿಕೊಂಡು ಅಲ್ಲಿರುವಂಥ ಒಂದು ಸತ್ತ ಹಾವನ್ನು ಆ ಋಷಿಯ ಕೊರಳಿಗೆ ಅಪಮಾನದ ಸಂಕೇತವಾಗಿ ಹಾಕಿ ಬಂದ. ರಾಜ ಬಂದುಬಿಟ್ಟ. ಅದಾದಮೇಲೆ ಮರುಕ್ಷಣದಲ್ಲಿ ಆ ಋಷಿಯ ಮಗ ಪಕ್ಕದ ಬೀದಿಯಲ್ಲಿ ಗೋಲಿ ಆಡ್ಲಿಕ್ಕೆ ಹೋದವನು ಬಂದ, ನೋಡಿದ ಅಪ್ಪನ ಹೆಗಲಿನಲ್ಲಿ ಸತ್ತ ಹಾವು ಜೋತಾಡ್ತಾ ಉಂಟು. ಈ ಕೆಲಸ ಮಾಡಿದವನು ಇಂದಿನಿಂದ ಸರಿಯಾಗಿ 7ನೆಯ ದಿವಸ ತಕ್ಷಕ ಎನ್ನುವಂಥ ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟ. ಪರೀಕ್ಷಿತನಿಗೆ ಶಾಪ ಬಂತು. ಇದು ಗೊತ್ತಾದಾಗ ಶಾಪ ಬಂತು ಅಂತ ಅವನು ಪಶ್ಚಾತ್ತಾಪ ಪಡಲಿಲ್ಲ, ದುಃಖ ಪಡಲಿಲ್ಲ, ಸಂತೋಷಪಟ್ಟನಂತೆ. ಯಾಕೆಂದರೆ ನಾನು ಮಾಡಿದಂತಹ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ. ಆದರೂ ಸಹ ವಿಚಾರ ಮಾಡ್ತಾನೆ, ನನಗಿನ್ನು ಉಳಿದಿರೋದು ಕೇವಲ ಎಷ್ಟು ದಿವಸದ ಆಯುಷ್ಯ? 7 ದಿನಗಳ ಆಯುಷ್ಯ. ಹಾಗಾಗಿ ಈ 7 ದಿನಗಳನ್ನು ನಾನು ವ್ಯರ್ಥವಾಗಿ ಕಳೆಯಬಾರದು ಅಂತ ವ್ಯಥಿತನಾದ ಮಗನಾದಂಥ ಜನಮೇಜಯನಿಗೆ ಎಲ್ಲವನ್ನೂ ಒಪ್ಪಿಸಿಕೊಟ್ಟ. ನೇರವಾಗಿ ಗಂಗಾ ತೀರಕ್ಕೆ ಬಂದ. ಅಧ್ಯಾತ್ಮ ಪರವಾಗಿ ತಾನು ಕಾಲ ಕಳೆಯಬೇಕು ಅಂತ ಒಳಗಿಂದ ವಿಚಾರ ಮಾಡ್ತಾ ಮಾಡ್ತಾ ವಿಷಾದಪಟ್ಟ. ನನಗೆ ಯಾರು ದಾರಿ ತೋರಿಸ್ತಾರೆ, ಯಾರು ಮಾರ್ಗದರ್ಶನ ಮಾಡ್ತಾರೆ? ಹಾಗೆ ವಿಚಾರ ಮಾಡ್ತಾ ಮಾಡ್ತಾ ಸಂಕಟಕ್ಕೆ ಒಳಗಾದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಶುಕ ಮಹರ್ಷಿಗಳು ಬಂದರು. ಹಾಗೆ ಬಂದಂತಹ ಶುಕ ಮುನಿಗಳು ಅವನಿಗೆ ಮರಣ ಭಯವನ್ನು ನೀಗಿಸುವಂತಹ ಭಾಗವತವನ್ನು ಉಪದೇಶ ಮಾಡಿದರು. ವಿಷಯಕ್ಕೆ ಬರೋಣ. ಮತ್ತೆ ಪರೀಕ್ಷಿತನ ಅಂಥವರಿಗೆ ಸಂಕಟ ಆದರೆ ಯಾವ ಗ್ರಂಥ ಇಳಿದು ಬರ್ತದೆ? ಭಾಗವತ ಇಳಿದು ಬರ್ತದೆ. ವಾಲ್ಮೀಕಿ ಅಂಥವರಿಗೆ ಸಂಕಟ ಆದರೆ ರಾಮಾಯಣ ಅವತರಿಸಿ ಬರ್ತದೆ. ಅರ್ಜುನನಂಥವರಿಗೆ ಸಂಕಟ ಆದರೆ ಗೀತೆ ಹುಟ್ಟಿ ಬರ್ತದೆ. ನಮಗೆ ನಿಮಗೆ ಸಂಕಟ ಆದರೆ ಅಂದರೆ ನಮ್ಮ ಸಂಕಟಕ್ಕೆ ಯಾವುದೇ ಉತ್ತಮ ಅಂಶವನ್ನು ಜಗತ್ತಿಗೆ ಕೊಡುವಂಥ ಶಕ್ತಿ ಇಲ್ಲ. ನಮ್ಮದು ಒಂದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಎ ಸೀಡ್ಲೆಸ್ ಸಂಕಟ ಅಲ್ವಾ? ಹಾಗಾಗಿ ಸಂಕಟ ಪಡಬೇಕು, ವ್ಯಥಿತರಾಗಬೇಕು, ದುಃಖಗೊಳ್ಬೇಕು. ಅರ್ಜುನನ ಹಾಗೆ ದುಃಖ ಪಡಿ, ವಾಲ್ಮೀಕಿ ಮುನಿಯಾಗಿ ದುಃಖ ಪಡಿ, ಪರೀಕ್ಷಿತನ ಹಾಗೆ ದುಃಖ ಪಡಿ. ಅಂದರೆ ಆ ದುಃಖದ ಹಿಂದೂ ಸಹ ಏನಿರಬೇಕು ಹೇಳಿದ್ರೆ ಒಂದು ಕಳಕಳಿ, ನಿಜವಾಗಿ ಪ್ರಾಮಾಣಿಕವಾದಂಥದ್ದು ಇದ್ದರೆ ಅಂಥ ದುಃಖ ಇಂಥ ಉತ್ತಮ ಕೃತಿಯನ್ನು ಕೊಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಗಡಿಯಾರ ಹೇಳ್ತಾ ಇದೆ ಇವತ್ತಿನ ಸಮಯ ಆಗ್ತಾ ಇದೆ ಅಂತ. ನಾಳೆ ದಿವಸ ಗೀತೆಯ ಮೊದಲನೆಯ ಅಧ್ಯಾಯ ಪೀಠಿಕಾ ರೂಪವಾದಂಥದ್ದು ಕುರುಡು ರಾಜನ ಕುರುಡು ಪ್ರಶ್ನೆ. ಶೀರ್ಷಿಕೆ ಏನು? ಕುರುಡು ರಾಜನ ಕುರುಡು ಪ್ರಶ್ನೆ. ಅದು ಹೇಗಿರ್ತದೆ ಅನ್ನೋದನ್ನು ನಾಳೆ 7 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನನಗೆ ಒಂದು ಅಚ್ಚರಿ ಅಂದರೆ ಇವತ್ತು ತುಳಸಿ ಪೂಜೆ ಅಲ್ಲ, ತುಳಸಿ ವಿವಾಹ. ನಮ್ಮಲ್ಲಿ ಯಾವಾಗಲೂ ಈ ವಿವಾಹ, ಮುಂಜಿ, ಗೃಹ ಪ್ರವೇಶ ಅಂದರೆ ಎಲ್ಲಿಲ್ಲದ ಆಸಕ್ತಿ ಜನರಿಗೆ ಅಲ್ವಾ? ಇಂಥ ಸಂದರ್ಭದಲ್ಲೂ ಸಹ ಆ ವಿವಾಹ ಮದುವೆಗೆ ಹೋಗೋದನ್ನು ಬಿಟ್ಟು ಈ ಉಪದೇಶ ಕೇಳೋದಕ್ಕೆ ಬಂದಿರಲ್ಲ ನೀವು. ಹಾಗಾಗಿ ನಿಮಗೆಲ್ಲರಿಗೂ ಸಹ ನಾನು 1 ಅಲ್ಲ 2 ಸಲ 4 ಸಲ ನಮಸ್ಕಾರ ಮಾಡ್ತೇನೆ. ನಾಳೆಯಿಂದ ಯಾವುದೇ ವಿವಾಹ ಸದ್ಯ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಜೊತೆಗೆ 5 ಜನರನ್ನು ಗೀತೆಗೆ ಕೊಟ್ಟರೆ ನನಗೆ ಸಂತೋಷ. ಅದಕ್ಕಿಂತ ಹೆಚ್ಚು ನಿಮಗೆ ಹೆಚ್ಚು ಲಾಭ. ಒಬ್ಬೊಬ್ಬರು ಎಷ್ಟು? 5 ಜನರು. ಹಾಗಾಗಿ ನಿಮ್ಮ ಕಡೆಯ 5 ಜನರನ್ನು ಗೀತೆಗೆ ಕೊಡ್ತೀರಿ ಅಂತ ಭಾವಿಸಿ ಇಂದಿನ ಮಾತನ್ನು ಆ ಗೀತಾಚಾರ್ಯನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಾಳೆ ಸರಿಯಾಗಿ ಮತ್ತು ನಾವು 7 ಸೇರೋಣ. ಅಲ್ಲಿ ನಿಮಗೆಲ್ಲ ಇನ್ನೊಮ್ಮೆ ನಮಸ್ಕಾರ ಮತ್ತು ಕೃತಜ್ಞತೆಗಳು.